ನಮಸ್ತೆ ಮಾಸ್ಟರ್. ಸರ್ ಸ್ಟಾರ್ಟ್ ಮಾಡ್ಬೋದು ಸರ್? हाँ हाँ मैडम। ನಮಸ್ತೆ ಮಾಸ್ಟರ್ಸ್. ಪತ್ರಿಜಿಗೂ ಪತ್ರಿಜಿಗೂ ನಮಸ್ಕರಿಸುತ್ತಾ, ಸ್ವರ್ಣಮಾಲಾ ಮೇಡಮ್ಗೂ ನಮಸ್ಕರಿಸುತ್ತಾ, ಇಲ್ಲಿರೋ ಎಲ್ಲ ಧ್ಯಾನ ಬಂಧುಗಳಿಗೂ ನಮಸ್ಕರಿಸುತ್ತಾ. ನಮಸ್ತೆ ಮಾಸ್ಟರ್. ಪತ್ರಿಜಿ ಸರ್ಗೂ ನಮಸ್ಕರಿಸುತ್ತಾ, ಸ್ವರ್ಣಮಾಲಾ ಮೇಡಮ್ಗೂ ನಮಸ್ಕರಿಸುತ್ತಾ, ಇಲ್ಲಿರೋ ಎಲ್ಲ ಮಾಸ್ಟರ್ಸ್ಗಳಿಗೂ ನಮಸ್ಕರಿಸುತ್ತಾ, ನನ್ನ ಗುರುಗಳಾದ ಕೇತಪ್ಪ ಸರ್, ಅಯ್ಯಪ್ಪ ಸರ್, ಅರುಣ್ ಕುಮಾರ್ ಸರ್ಗೂ ನಮಸ್ಕರಿಸುತ್ತಾ ನನ್ನ ಅನುಭವನ ಹೇಳ್ಕೊತಾ ಇದೀನಿ ಮಾಸ್ಟರ್. ಸರ್ ಸ್ಟಾರ್ಟ್ ಮಾಡ್ಲಾ? ಮತ್ತೆ ಸರ್, ನನ್ನ ಧ್ಯಾನದ ಅನುಭವಗಳು. ನಾನು ಜನವರಿ 2021 21ರಲ್ಲಿ ನಮ್ಮ ಯಜಮಾನ್ರು 5ನೇ ತಾರೀಕಲ್ಲಿ ನಾನು ಕಳ್ಕೊಂಡೆ. ಅದು ಡೆತ್ ಆದ್ರು ಅವರು. ಅವತ್ತಿಂದ ನಾನು ತುಂಬಾ ನೋವಿನಲ್ಲೇ ಇದ್ದೆ. ಬೇಡವೇ ಬೇಡ ಈ ಜೀವನ, ಈ ಭೂಮಿ ಮೇಲೆ ಇರೋದೇ ಬೇಡ ಅಂತ ಅನ್ಕೊಂಡಾಗ ನನಗೆ ಮತ್ತೆ ಎಲ್ಲೋ ಒಂದ್ ಕಡೆ ಬಂತು. ನನ್ನ ಫ್ರೆಂಡ್ ಒಬ್ರು ಇದ್ರು, ಗಾಯತ್ರಿ ಮೇಡಮ್ ಅಂತ. ಅವ್ರ ಕಡೆಯಿಂದ ಈ ಧ್ಯಾನ ಪರಿಚಯ ಆಯ್ತು. ಅವರು ಇದ್ರು ವಸುಂಧರಾ ವಾರಿಯರ್ಸ್ ಗ್ರೂಪ್ಗೆ ಜಾಯಿನ್ ಮಾಡ್ಕೊಟ್ರು. ಇದು ಜ್ಯೋತಿ ಮೇಡಮ್ ಹೇಳಿ, ಜ್ಯೋತಿ ಮೇಡಮ್ ಮುಖಾಂತರ ನಾನು ವಸುಂಧರಾ ವಾರಿಯರ್ಸ್ ಗ್ರೂಪ್ ಜಾಯಿನ್ ಆದೆ. ಸತತವಾಗಿ ಧ್ಯಾನ ಮಾಡ್ತಾನೆ ಇದ್ದೆ. ಅದು ಧ್ಯಾನ ಮಾಡುವಾಗ ಯಾವ ಅನುಭವನೂ ಆಗ್ತಿತ್ತಿಲ್ಲ. ತುಂಬಾ ನೋವು, ಕಣ್ಣೀರು, ಚಿಂತೆ, ಯೋಚನೆ ಇದೇ ಬರ್ತಿತ್ತು ನನಗೆ. ಮತ್ತೆ ನಾನು ಬೆಳಗ್ಗೆ 5 ಗಂಟೆ ಮನೆ ಬಿಟ್ರೆ 8 ಗಂಟೆಗೆ ಅಲ್ಲಿ 6 ಗಂಟೆಗೆ ಅಲ್ಲಿ ಇರ್ಬೇಕಿತ್ತು. 2 ಅವರ್ ಜರ್ನಿ ಮಾಡ್ಬೇಕಾಗಿತ್ತು ನಾನು. ನಮ್ಮನೆಯವ್ರಿದ್ದಾಗ 7ರಿಂದ 8 ನಿಮಿಷ ನಾನು ಡ್ಯೂಟಿಗೆ ಹೋಗ್ಬೇಕಾಗಿತ್ತು. ನಮ್ಮನೆಯವ್ರು ಹೋದ್ಮೇಲೆ 2 ಅವರ್ ಡ್ಯೂಟಿಗೆ ಹೋಗ್ಬೇಕಾಯ್ತು. ನಾನು 2 ಬಸ್ ಕ್ಯಾಚ್ ಮಾಡ್ಬೇಕಾಯ್ತು ಡ್ಯೂಟಿಗೆ ಹೋಗೋದು. ತುಂಬಾ ಕಷ್ಟ ಆಗ್ತಿತ್ತು. ಅವಾಗ ಈ ಧ್ಯಾನ ಮಾಡುವಾಗ ನಾನು ಕೇಳ್ಕೊಂಡೆ, ಧ್ಯಾನ ಮಾಡಕ್ ತುಂಬಾ ಆಸೆ, ಆದ್ರೆ ನಂಗೆ ಟೈಮ್ ಇಲ್ಲ ಟೈಮಲ್ಲಿ ಮಾಡೋದಕ್ಕೆ. ಆಗ ವಸುಂಧರಾ ವಾರಿಯರ್ಸ್ 4 ಗಂಟೆಗೆ ಕ್ಲಾಸ್ ಇತ್ತು. 4ರಿಂದ 6 ಗಂಟೆವರೆಗೂ ಅಂತ ಹೇಳಿ 2 ಗಂಟೆ ಟೈಮ್ ಇತ್ತು ಕ್ಲಾಸ್. ಅದೇ ಟೈಮ್ಗೆ ನಾನು ಹೊರಗಡೆ ಹೊರಡ್ಬೇಕು. ನಾನು ಪತ್ರಿಜಿ ಕೇಳ್ಕೊಂಡೆ, ಧ್ಯಾನ ಮಾಡೋ ಆಸೆ ಇದೆ, ಮನಸ್ಸಿದೆ, ನನ್ಗೆ ದಾರಿ ಇಲ್ವಲ್ಲ, ಟೈಮ್ ಇಲ್ಲ, ವ್ಯವಸ್ಥೆ ಮಾಡ್ಕೊಡಿ ಅಂತ ನಾನು ಕೇಳ್ಕೊಂಡೆ. ಕೇಳ್ಕೊಂಡಾಗ ಅದು ವ್ಯವಸ್ಥೆ ಆಯ್ತು. ಆಯ್ತಾ ನನಗೆ ಮತ್ತೆ ಬೇರೆ ಕಡೆ ಕೆಲಸ, ಅದು ಬೇರೆ ಶಿಫ್ಟ್ ಮಾಡ್ಕೊಟ್ರು ಅದನ್ನ. ನನಗೆ ಅದು ತುಂಬಾ ಚೆನ್ನಾಗಾಯ್ತು, ವ್ಯವಸ್ಥೆ ಆಯ್ತು ಧ್ಯಾನಕ್ಕೆ. ಅದಾದ್ಮೇಲೆ ನನಗೆ ಯಾವ ಅನುಭವನೂ ಆಗಕ್ಕೆ ಆಗ್ಲೇ ಇಲ್ಲ ಧ್ಯಾನದಲ್ಲಿ. 3 ತಿಂಗಳು ಸತತವಾಗಿ ಬರೀ ಕೂತ್ರು, ಮಾಮೂಲಿ ಇದ್ರು ಅಳುವೆ, ಧ್ಯಾನ ಕೂತ್ರು ಅಳ್ತಿದ್ದೆ ನಾನು. ಮತ್ತೆ 3 ತಿಂಗಳು ಆಯ್ತು. 3 ತಿಂಗಳು ತನಕ ಯಾವ ಅನುಭವನೂ ಆಗ್ಲಿಲ್ಲ. ಎಲ್ಲಾ ಮಾಸ್ಟರ್ಸ್ ಅನುಭವ ಕೇಳಿ ಖುಷಿ ಆಗೋದು ನನಗೆ. ಯಾವ್ದಾದ್ರು ಒಂದಾದ್ರೂ ಅನುಭವ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ನನಗೆ. ಆತರ ಅನ್ಕೊಂಡು ನಾನು ಒಂದ್ಸಲ ಕೇಳ್ಕೊಂಡೆ. ತುಂಬಾ ಬೇಜಾರಾಗಿತ್ತು. ಪತ್ರಿಜಿ, ಇವತ್ತು ನೀವು ಬಂದ್ರೆ ಧ್ಯಾನಕ್ಕೆ, ನಿಮ್ಮ ದರ್ಶನ ಆದ್ರೆ ಮಾತ್ರ ನಾನು ಧ್ಯಾನ ಮುಂದೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದ್ರೆ ಇವತ್ತಿಗೆ ಕೈ ಬಿಡ್ತೀನಿ, ನಾನು ಮತ್ತೆ ಧ್ಯಾನ ಶುರು ಮಾಡಲ್ಲ ಅಂತ ನಾನು ಪತ್ರಿಜಿ ಕೇಳ್ಕೊಂಡೆ. ಅವತ್ತು ನಾನು ಹಾಕಿದ ಸಂಕಲ್ಪ ಅವತ್ತೇ ಬಂದ್ರು ಪತ್ರಿಜಿ. ಅವತ್ತು ಬಂದು ಅವ್ರ ಜೊತೆಲಿ ಇನ್ನೊಬ್ರು ಗುರುಗಳು ಬಂದ್ರು, ಮತ್ತೊಬ್ಬ ತುಂಬಿ ಗರ್ಭಿಣಿ ಬಂದ್ರು. ಅವ್ರು ಯಾರು ಅಂತ ನನಗೆ ಗೊತ್ತಾಗ್ಲೇ ಇಲ್ಲ. ಸ್ವಲ್ಪ ದಿನಗಳಾದ್ಮೇಲೆ ಗೊತ್ತಾಯ್ತು, ಅವರು ಮಹಾವತಾರ್ ಬಾಬಾಜಿ ಅಂತ ಗೊತ್ತಾಯ್ತು. ಅವರು ಸೀತಾಮಾತೆ ತುಂಬಾ ಗರ್ಭಿಣಿಯಾಗಿ ಬಂದಿದ್ರು ಅನ್ನೋದು ಗೊತ್ತಾಯ್ತು. ಅದಾದ್ಮೇಲೆ ಪತ್ರಿಜಿ ಹತ್ರ ಒಂದು ತುಪ್ಪದ ಬಾಟ್ಲಿ ಇತ್ತು. ಆ ಬಾಟ್ಲು ನನ್ನ ಹತ್ರ ಇದೆ ಈಗ. ತುಪ್ಪ ಖಾಲಿ ಆದ್ಮೇಲೆ ನಾನು ತಂದು ಇಟ್ಕೊಂಡೆ ಬಾಟ್ಲು. ಅದೊಂದು ನೆನಪು. ಅಲ್ಲಿಂದ ಇದು ಸತ್ಯ ಇದೆ, ಇದರಲ್ಲಿ ನಿಜ ಇದೆ, ಇದರಿಂದ ನಾವು ಮುಂದುವರಿಲೇಬೇಕು ಅನ್ನೋದು. ನಾನು ಬಂದಿರೋದು ಇದಕ್ಕಾಗಿ ಅನ್ಸತ್ತೆ ಅನ್ಬಿಟ್ಟು ಅಲ್ಲಿಂದ ಸತತವಾಗಿ ನಾನು ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡ್ದೆ. ಧ್ಯಾನ ಮಾಡುವಾಗ ಸಾಕಷ್ಟು ಆಲೋಚನೆಗಳು ಬರ್ತಿತ್ತು, ನೆಗೆಟಿವ್ ಬರ್ತಿತ್ತು. ಅದರಿಂದ ಹೊರಗಡೆ ಬರೋದು ತುಂಬಾನೇ ಕಷ್ಟವಾಗ್ತಿತ್ತು. ಧ್ಯಾನ ಕೂರಕ್ ಆಗ್ತಿಲ್ಲ, ಕೂತ್ರೆ ಎದ್ದೋಡ್ಬಿಡೋಣ ಅನ್ಸೋದು. ಆತರ ಒಂದ್ ಪರಿಸ್ಥಿತಿ ಇತ್ತು. ಆಮೇಲೆ ಕೇಳ್ಕೊಳ್ತಾ ಆಮೇಲೆ ಧ್ಯಾನ ಕೂತೆ. ಧ್ಯಾನ ಮಾಡ್ತಾ ಮಾಡ್ತಾ ಸ್ವಲ್ಪ ಎನರ್ಜಿ ಬರಕ್ ಸ್ಟಾರ್ಟ್ ಆಯ್ತು ನನಗೆ. ಅವಾಗ ಮತ್ತೆ ನಾನು ಕೇಳ್ದೆ, ಹಿಂಗ ಆಲೋಚನೆಗಳೆಲ್ಲ ಹೋಗ್ಬೇಕು, ನನ್ನಿಂದ ಹೊರಗಡೆ ಹೋಗ್ಲಿ, ಧ್ಯಾನ ಎನರ್ಜಿ ಬರ್ಲಿ, ನನಗೆ ಅನುಭವ ಆಗ್ಲಿ ಅಂತ ಅಂದ್ಬಿಟ್ಟು ಕೇಳ್ಕೊಂಡೆ ನಾನು ಅದು. ಆಗ ಆಲೋಚನೆಗಳೆಲ್ಲ ಕಮ್ಮಿ ಆಯ್ತಾ ಬಂತು. ಕಮ್ಮಿ ಆದಾಗ ಮತ್ತೆ ಮತ್ತೆ ಇವ್ರು ಬರಕ್ ಸ್ಟಾರ್ಟ್ ಆದ್ರು. ಭಗವಾನ್ ಬುದ್ಧರು ಬಂದ್ರು, ಪತ್ರಿಜಿ ಬಂದ್ರು. ಹಿಂಗೆ ಹೋಗ್ತಾ ಹೋಗ್ತಾ ಒಂದು 6 ಗೇಟ್ ಅಲ್ಲಿ, ಅದು ನೆನಪಿದೆ ಚೆನ್ನಾಗಿ ನನಗೆ. ನಾನು ಸುಮ್ನೆ ಧ್ಯಾನ ಮಾಡ್ತಾ ಕೂತಿದ್ದೀನಿ. ಪತ್ರಿಜಿಯವರು ಬಲಭಾಗದ ಕಣ್ಣು, ಮಹಾವತಾರ್ ಬಾಬಾಜಿ ಅವ್ರದ್ದು ಎಡಭಾಗದ ಕಣ್ಣು ದರ್ಶನ ಆಯ್ತು ನನಗೆ ಭೂಮಿ ಮೇಲೆ. ನನ್ನನ್ನು ನೋಡಿ ಅವರು ಕಣ್ಣ ರೆಪ್ಪೆ ಮುಚ್ಚಿ ತೆಗೆದ್ರು, ಇಬ್ರು, ಒಬ್ಬರಾದ್ಮೇಲೆ ಒಬ್ಬರು. ಅದು ತುಂಬಾ ಖುಷಿ ಆಯ್ತು ನನಗೆ. ಅದಾದ ನಂತರ ಸಾಕಷ್ಟು ದೇವ್ರುಗಳ ಕಣ್ಣುಗಳು ಕಾಣಿಸಕ್ ಸ್ಟಾರ್ಟ್ ಆಯ್ತು. ಋಷಿ ಮುನಿಗಳ ಕಣ್ಣು, ಪ್ರಾಣಿ ಪಕ್ಷಿಗಳ ಕಣ್ಣು ಕಾಣಿಸಕ್ ಸ್ಟಾರ್ಟ್ ಆಯ್ತು ನನಗೆ. ಅದು ತುಂಬಾನೇ ಖುಷಿ ಆಯ್ತು. ನಾನು ಯಾವಾಗ್ಲೂ ಅನ್ಕೋತಿದ್ದೆ, ಈ ಭೂಮಿ ಮೇಲೆ ಎಲ್ಲರಂಗೆ ಬಂದಿದ್ದೀನಿ, ಇದು ಒಂದ್ ಜನ್ಮನ, ಇದು ಒಂದ್ ಜೀವನ ಬೇಕಾಗಿತ್ತ, ಎಲ್ಲರಂಗೂ ಬಂದಿದ್ದೀನಿ, ತಿನ್ನೋದು, ಊಟ ಮಾಡೋದು, ಮಲಗೋದು ಇದೇ ಆಯ್ತಲ್ಲ, ಬೇಡವಾಗಿತ್ತು, ಇದಕ್ಕೆ ಯಾಕೆ ಬಂದಪ್ಪ ಈ ಭೂಮಿ ಮೇಲೆ, ಈ ತರ ಎಲ್ಲ ಅನ್ಸ್ಟಕ್ ಸ್ಟಾರ್ಟ್ ಆಯ್ತು ಧ್ಯಾನಕ್ ಬರಕ್ ಮುಂಚೆ. ಆಮೇಲೆ ನನ್ ಎಲ್ಲೋ ಒಂದ್ ಕಡೆ ಅನಿಸ್ತಿತ್ತು, ನಾನು ಒಬ್ಬಂಟಿಯಾಗಿ ಒಂದ್ ಕಡೆ ಕೂರ್ಬೇಕು, ಎಲ್ಲಾರು ಒಂದ್ ಗಿಡ ಮರಗಳ ಮಧ್ಯೆ ಕೂರ್ಬೇಕು, ನಾನು ಒಬ್ಬಂಟಿಯಾಗಿರ್ಬೇಕು ಅಂತ ನನ್ನೊಳಗೆ ಅನ್ಸಕ್ ಸ್ಟಾರ್ಟ್ ಆದ್ಮೇಲೆ ಆಮೇಲೆ ಸಿಕ್ಕಿದೆ ಈ ಧ್ಯಾನ ಮಾರ್ಗ ನನಗೆ.
ಈ ಧ್ಯಾನದಿಂದ ಬಹಳಷ್ಟು ನೆಮ್ಮದಿ ಇದೆ, ಖುಷಿ ಇದೆ, ಸಂತೋಷ ಇದೆ ನನಗೆ. ತುಂಬಾ ಚೆನ್ನಾಗಿದೆ. ತುಂಬಾ ಸಾಕಷ್ಟು ಅನುಭವಗಳಾಯ್ತು. ಮತ್ತೆ ನಾನು ಧ್ಯಾನ ಅಂತ ಮಾಡುವಾಗ ಅವಾಗ ನನ್ನೊಳಗೆ ಒಂದು ಸೌಂಡ್, ಬೋರ್ವೆಲ್ ತರ ಸೌಂಡ್ ಬಂದು ಫುಲ್ ಮೇಲೆ ಕೊಟ್ಟೋಗ್ ಸ್ಟಾರ್ಟ್ ಆಯ್ತು. ನನಗೆ ಭಯ ಆಗಿ ಪತ್ರಿಜಿ ಕರೆದೆ, ಪತ್ರಿಜಿ ಬನ್ನಿ ಬೇಗ, ನನ್ನ ಯಾರು ಕರ್ಕೊಂಡು ಹೋಗ್ತಿದಾರೆ ಅಂತ ಗೊತ್ತಿಲ್ಲ ನನ್ಗೆ, ಇದು ಹಾಸ್ಟೆಲ್ ಟ್ರಾವೆಲ್ಸ್ ಅಂತ. ಬನ್ನಿ ಪತ್ರಿಜಿ ಅಂತ ಕರೆದೆ, ಮತ್ತೆ ಪತ್ರಿಜಿ ಕರ್ಕೊಂಡ್ ಬಂದು ಒಳಗಡೆನೆ ಬಿಟ್ಬಿಟ್ರು. ಅವತ್ತು ತುಂಬಾ ಖುಷಿ ಆಯ್ತು ಅದು ನನಗೆ. ಮತ್ತಿನ್ನೊಂದ್ಸಲ ಧ್ಯಾನ ಮಾಡುವಾಗ ಎರಡು ಧ್ವನಿಗಳು ನನ್ನೊಳಗೆ ಮಾತಾಡಕ್ ಸ್ಟಾರ್ಟ್ ಮಾಡ್ದು. ಇದು ಯಾರು ನನ್ನ ಒಳಗಿಂದಾನೇ ಮಾತಾಡ್ತಾ ಇದ್ದಾರೆ ಅಂದ್ರೆ, ಅವಾಗ ಅಯ್ಯಪ್ಪ ಸರ್, ಕೇತಪ್ಪ ಸರ್ ನನ್ನ ಒಳಗಿಂದಾನೇ ಇದ್ದು ಕ್ಲಾಸ್ ಮಾಡ್ತಾ ಇದ್ರು. ಅದು ನನ್ನ ಒಳಗಿಂದಾನೇ ಗೊತ್ತಿರೋ ಸೌಂಡ್ ಅದು. ಮತ್ತಿನ್ನೊಂದ್ಸಲ ಧ್ಯಾನ ಮಾಡುವಾಗ ಆ ಕೇತಪ್ಪ ಸರ್ದು ಸೋಲು ಆತ್ಮ ಬಂದು ಕೂತು ನನ್ನ ಎದುರುಗಡೆ, ಒಂದು 100 ಜನ ಇದ್ರು ಮಾಸ್ಟರ್ಸು. ಅವ್ರ ಎದುರುಗಡೆನೆ ಬಂದು ವೈಟ್ ವೈಟ್ ಸೋಲು ಬಂದು ಕೂರ್ತು ನನ್ ಮುಂದೆ. ನಾನು ಅಂತ ಇದೀನಿ ಎಲ್ಲಾರ್ಗು, ನೋಡಿ ಕೇತಪ್ಪ ಸರ್ ಆತ್ಮ ಬಂದಿದೆ, ನೋಡಿ ನೋಡಿ ಅಂತ ಹೇಳ್ತಾ ಇದೀನಿ. ಅದು ನೋಡಿ ಖುಷಿ ಆಯ್ತು ನನಗೆ. ತುಂಬಾ ಖುಷಿ ಆಯ್ತು. ಮತ್ತೆ ಇನ್ ಧ್ಯಾನ ಚೆನ್ನಾಗ್ ಆಗಕ್ ಸ್ಟಾರ್ಟ್ ಆಯ್ತು. ಮತ್ತೆ ಧ್ಯಾನ ಮಾಡುವಾಗ ನಾನು ಸೂರ್ಯದೇವನ್ಗೆ ಚಿಕ್ಕದಿಂದನೂ ನಂಗೆ ತುಂಬಾ ಇಷ್ಟ. ಸೂರ್ಯದೇವ ಕಂಡ್ರೆ ಸೂರ್ಯದೇವನ್ ಕರ್ದೆ, ಸೂರ್ಯದೇವ ನಿಮ್ಮನ್ನ ನೋಡಂಗಾಗಿದೆ ಬನ್ನಿ ಅಂತ ಕರ್ದೆ. ಅವ್ರು ಬಂದ್ರು. ಬಂದು ದರ್ಶನ ಮಾಡಿ, ದರ್ಶನ ಕೊಟ್ಟು ಒಂದು 3 ಮುಕ್ಕಾಲು ಗಂಟೆ ಟೈಮ್ ಇರ್ಬೋದು ಬೆಳಗಿನ ಜಾವ. ಹಾಗಾಗ್ಲೇ ವಸುಂಧರಾ ವಾರಿಯರ್ಸಲ್ಲಿ 3 ಗಂಟೆಗೆ ಸ್ಟಾರ್ಟ್ ಆಗಿತ್ತು ಧ್ಯಾನ. ಅವಾಗ ಬಂದು ಅವರು ನನ್ಗೆ ಎರಡು ಉಪ್ಪುಗಳ ಮಧ್ಯೆ ಸ್ಪರ್ಶ ಮಾಡಿ, ಎಡಗಣ್ಣನ್ನ ಸ್ಪರ್ಶ ಮಾಡಿ ಅವ್ರು ಹೋದ್ರು. ಅವಾಗ ತುಂಬಾ ಖುಷಿ ಆಯ್ತು, ಕರ್ದಾಗ ಬಂದ್ರಲ್ಲ ಇವ್ರು ಅಂತಂದ್ಬಿಟ್ಟು. ಯಾಕೆಂದ್ರೆ ನನ್ನೊಳಗೆ ಪೂರ್ತಿ ಶೂನ್ಯ ಸ್ಥಿತಿ ಇತ್ತು. ನಾನೇನು ಕೇಳೋ ಸ್ಥಿತಿಲಿ ಇತ್ತಿಲ್ಲ ಅವ್ರನ್ನ. ಫುಲ್ ಖಾಲಿ ಇತ್ತು. ನಾನು ಫುಲ್ ಖಾಲಿ ಮಾಡ್ಕೊಂಡಿದ್ದೆ. ಅದು ಬೇಕು ಇದು ಬೇಕು ಅನ್ನೋದು ಯಾವ್ದನ್ನು ನನಗೆ ಕೇಳೋ ಮಟ್ಟದಲ್ಲಿ ಇತ್ತಿಲ್ಲ. ನೆಮ್ಮದಿ ಬೇಕಾಗಿತ್ತು ನನಗೆ. ಆ ನೆಮ್ಮದಿ ನಾನು ಪಡ್ಕೋತಾ ಹೋದೆ ಧ್ಯಾನದಿಂದ. ಅದು ತುಂಬಾ ಖುಷಿ ಆಯ್ತು. ಮತ್ತೆ ಆಗಾಗ ಸೂರ್ಯದೇವನ ಕರಿತಾ ಇದ್ದೆ ನಾನು, ಬರ್ತಾನೆ ಇದ್ರು ಅವರು. ಬಂದು ಅವ್ರ ದರ್ಶನ ಕೊಡ್ತಾ ಇದ್ರು. ತುಂಬಾ ಖುಷಿ ಆಯ್ತು. ಮತ್ತೆ ಒಂದ್ಸಲ ಚಂದ್ರದೇವನ್ ಕರೆದೆ, ಬನ್ನಿ ಚಂದ್ರದೇವ, ನೀವು ದರ್ಶನ ಕೊಟ್ಟಿಲ್ವಲ್ಲ ಬನ್ನಿ ಅಂದೆ. ಚಂದ್ರದೇವರು ಬಂದ್ರು. ಅವ್ರು ಒಂದ್ 2 3 ಸಲ ಬಂದ್ರು. ಚಂದ್ರದೇವರು ಬಂದು ಅವರು ದರ್ಶನ ಕೊಟ್ಟು ಹೋದ್ರು. ಮತ್ತೆ ಹಿಂಗೆ ಪಿರಮಿಡ್ ಅಲ್ಲಿ ಧ್ಯಾನ ಮಾಡುವಾಗ ಬೇರೆ ಒಬ್ರು ಮಾಸ್ಟರ್ಸು, ಆನಾಪಾನಸತಿಗಿಂತ ಧ್ಯಾನ ಇನ್ನೊಂದು ಬೇರೆ ಇದೆ, ಅದು ಬೇಗ ಎನ್ಲೈಟ್ಮೆಂಟ್ ಆಗತ್ತೆ, ಎನರ್ಜಿ ಬರುತ್ತೆ ಅಂತ ಒಬ್ರು ಮಾಸ್ಟರ್ಸ್ ಅಂದ್ರು. ಮತ್ತೆ ಬೆಳಗಿನ ಜಾವ ನಾನು 5 ಗಂಟೆ ಧ್ಯಾನ ಕೂತೆ ಅಲ್ಲಿ ಪಿರಮಿಡ್ ಅಲ್ಲಿ ಇದ್ದಾಗ. ಈ ತರ ಅಂತಿದಾರಲ್ಲ ಪತ್ರಿಜಿ, ಇದು ಸರಿನಾ ಏನು ಅಂತ ಅಂದಾಗ, ಫುಲ್ ಆಕಾಶದಲ್ಲಿ ದೊಡ್ಡ ಅಕ್ಷರದಲ್ಲಿ ತೋರ್ಸಿದ್ರು ಆನಾಪಾನಸತಿ ಧ್ಯಾನ ಅನ್ನೋದು. ಅವ್ರು ತೋರ್ಸ್ರು. ಈ ತರ 2 ಸಲ ತೋರ್ಸಿದ್ದಾರೆ ಅವ್ರು ನನಗೆ. 2 ಸಲ ತೋರ್ಸಿದ್ದಾರೆ. ಅದೊಂದು ಖುಷಿ ಆಯ್ತು ನನಗೆ. ಮತ್ತೆ ಅಸ್ಟ್ರಲ್ ಟ್ರಾವೆಲ್ಸ್ ಅಂತಾನು ಮಾಡಿದೆ ಮಾಸ್ಟರ್ಸ್. ನಾನು ಹೋಗಿ ಧ್ಯಾನ ಮಾಡ್ತಾ ಇರುವಾಗ ಫುಲ್ ಮೇಘ ಲೋಕಕ್ಕೂ ಹೋಗಿ ನಾನು ನೋಡ್ಕೊಂಡ್ ಬಂದಿದ್ದೆ ಅಲ್ಲಿ. ಮತ್ ಇನ್ನೊಂದ್ಸಲ ಸಾಕಷ್ಟು ಋಷಿ ಮುನಿಗಳು ಆ ಯೂನಿವರ್ಸಿಟಿ ಕೇಳ್ಕೊಂಡೆ, ನನ್ ಜೊತೆಲಿ ಧ್ಯಾನ ಮಾಡಕ್ ಬನ್ನಿ ಅಂತ ಅಂದ್ಬಿಟ್ಟು ಕೇಳ್ಕೊಂಡಾಗ, ಅವರಲ್ಲಿ ಧ್ಯಾನ ಮಾಡಿ ಮತ್ತೆ ನನ್ನನ್ನು ವಾಪಸ್ ಕಳ್ಸ್ಕೊಟ್ರು. ಜೊತೆಲಿ ಕೂರ್ಸಿ ಧ್ಯಾನ ಮಾಡಿ ಮತ್ ನನ್ನನ್ನು ವಾಪಸ್ ಕಳ್ಸ್ಕೊಟ್ರು ಅವ್ರು. ಅದು ತುಂಬಾ ಖುಷಿ ಆಯ್ತು. ಮತ್ತೆ ಮಹಾವತಾರ್ ಬಾಬಾಜಿ ಎಲ್ಲ ಬಂದ್ರು. ಬಂದು ಮಾತಾಡಿದ್ದಾರೆ ಅವ್ರ ಜೊತೆ. ನಾನು ಅವ್ರ ಜೊತೆಲ್ಲ ಮಾತಾಡಿದೀನಿ. ಭಗವಾನ್ ಬುದ್ಧರು ಬಂದಿದ್ದಾರೆ. ಬಂದು ಸುಮ್ನೆ ನೋಡ್ತಾನೆ ಇದೀನಿ. ಅವ್ರು ಬಂದು ಒಂದ್ ಮರದ ಹತ್ರ ಬಂದು ಕೂತ್ಕೊಂಡು, ಅವರು ಅವ್ರು ನೋಡ್ತಾ ಇದ್ದಾರೆ. ನೋಡ್ಬಿಟ್ಟು ಬಂದು ಅವ್ರು ಕೂತ್ಕೊಂಡ್ರು ಮರದ ಹತ್ರ. ಅದು ತುಂಬಾನೇ ಖುಷಿ ಆಯ್ತು ನನಗೆ ಅವಾಗ ಅಲ್ಲಿ. ತುಂಬಾ ಚೆನ್ನಾಗಾಯ್ತು. ಧ್ಯಾನದಿಂದ ನಾನು ಸಾಕಷ್ಟು ಪಡ್ಕೊಂಡಿದೀನಿ, ಖುಷಿ ಪಟ್ಟಿದೀನಿ, ನೆಮ್ಮದಿಯಿಂದ ಇದೀನಿ, ಸಂತೋಷವಾಗಿದ್ದೀನಿ. ಮತ್ತೆ ಧ್ಯಾನ ಮಾಡುವಾಗ ಹಿಂಗೆ ನಾನು ಒಂದು ಸಮುದ್ರದೊಳಗಡೆ ಹೋಗಿದ್ದೀನಿ. ಸಮುದ್ರದಲ್ಲಿ ನನ್ನ ಕೈ ತುಂಬಾ ಮುತ್ತುಗಳೇ ಇದಾವೆ. ಆ ಮುತ್ತುಗಳಲ್ಲಿ ಒಂದು ಮುತ್ತು, ಅದರಲ್ಲಿ ಕನ್ನಡ ಅಕ್ಷರ ಬರ್ದಿದೆ. ಕನ್ನಡ ಮುತ್ತು ಅದೊಂದು ಕೆಳಗಡೆ ಬಿದ್ದೋಯ್ತು ಸಮುದ್ರದೊಳಗಡೆ. ಅಲ್ಲಿರೋ ಮಾಸ್ಟರ್ಸ್ ಒಬ್ರು ಕೂಗಿ ಹೇಳ್ತಿದ್ದಾರೆ, ಆ ಮುತ್ತನ್ನ ಎತ್ಕೊ ನೀನು ಅಂತ ಹೇಳಿದ್ರು. ನನ್ ಕೈ ತುಂಬಾ ಮುತ್ತಿರೋದ್ರಿಂದ ಮತ್ತೆ ಅದನ್ನ ಮಾಡಕ್ ಹೋಗ್ಲಿಲ್ಲ. ಮತ್ತೆ ಅದನ್ನ ತಗೊಂಡು ಮತ್ತೆ ಧ್ಯಾನದಿಂದ ಹೊರಗಡೆ ಬಂದೆ ನಾನು. ಆಮೇಲೆ ಅದಾದ್ಮೇಲೆ ಮತ್ತೆ ಅಯ್ಯಪ್ಪ ಸರ್, ಕೇತಪ್ಪ ಸರ್ ಮತ್ತೆ ಧ್ಯಾನದಲ್ಲಿ ಕಾಣಿಸ್ಕೊಳಕ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಈ ಗುಡಕೇಶಕ್ಕೆ ಅಂತ ಬಂದಾಗ ಅರುಣ್ ಸರ್, ಸ್ಟಾರ್ಟಿಂಗ್ ಅಲ್ಲಿ ಅರುಣ್ ಸರ್ ಬಂದ್ರು. ಅರುಣ್ ಸರ್ ಬಂದು ಅದ್ ಜೊತೆಗೆ ಪ್ರಭಾ ಸರ್ ಬಂದ್ರು. ಬಂದಾಗ ಇನ್ನು 4 ದಿನ ನಾನು ಗುಡಕೇಶ ಸ್ಟಾರ್ಟ್ ಮಾಡಿ. ಗುಡಕೇಶ ಸ್ಟಾರ್ಟ್ ಮಾಡಿದ್ ಯಾವಾಗ ಅಂದ್ರೆ ಜೂನ್ 18. ಅವತ್ತಿನ ದಿವಸನೇ ನನಗೆ ಬಸಂತಿ ಮೇಡಮ್ ಇಂದ ಈ ಲಿಂಕ್ ಸಿಕ್ತು. ಅವತ್ತೇ ನಾನು ಜಾಯ್ನ್ ಆದೆ. ಅವತ್ತಿಂದ ಇವತ್ತವರೆಗೂ ಸತತವಾಗಿ ನಾನು ಗುಡಕೇಶ ಧ್ಯಾನ ಮಾಡ್ತಾನೆ ಇದ್ದೀನಿ. ಸಾಕಷ್ಟು ಎನರ್ಜಿಯನ್ನು ಪಡೆದಿದ್ದೀನಿ, ಅನುಭವ ಪಡ್ಕೊಂಡಿದ್ದೀನಿ, ಸುಖವಾಗಿದ್ದೀನಿ, ಖುಷಿಯಿಂದ ಇದ್ದೀನಿ. ಸುಖಿ ಅಂದ್ರೆ ಹೇಳ್ಬೇಕು ಅಂದ್ರೆ ಭೂಮಿ ಮೇಲೆ ನಾನು ಸುಖವಾಗೇ ಇದ್ದೀನಿ. ಧ್ಯಾನ ಮಾಡ್ತಾ ಗುಡಕೇಶ ಮಾಡ್ತಾ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಹೇಳ್ತಿರ್ತೀನಿ ನಾನು, ಈ ತರ ಧ್ಯಾನ ಮಾಡಿ. ನೈಟ್ ಎಲ್ಲ ನಿದ್ದೆ ಮಾಡಕ್ ಬಂದಿಲ್ಲ, ಸಾಧನೆ ಮಾಡಕ್ ಬಂದಿದೀವಿ ನಾವು, ಸಾಧಕರು ನಾವು, ಧ್ಯಾನ ಮಾಡಿ ಅಂತ ಎಲ್ಲರಿಗೂ ನಾನು ಹೇಳ್ತೀನಿ. ಖುಷಿ ಆಗತ್ತೆ. ಅದಾದ್ಮೇಲೆ ಮತ್ತೆ ಅವತ್ತು 18ನೇ ತಾರೀಕಿಂದ ಜೂನ್ 18ರಿಂದ ನಾನು ಸ್ಟಾರ್ಟ್ ಮಾಡಿದ್ದು ಗುಡಕೇಶ. ಇವತ್ತವರೆಗೂ ನಾನು ಅದನ್ನ ಬಿಟ್ಟೇ ಇಲ್ಲ. ಇವತ್ತವರೆಗೂ ಸತತವಾಗಿ ಮಾಡ್ತೇನೆ ಇದ್ದೀನಿ. ಮತ್ತೆ ಹೈದರಾಬಾದ್ಗೆ ಹೋದಾಗ ಅಲ್ಲಿ ಅಲ್ಲಿ 3 ದಿನ 24 ಗಂಟೆ ಟೈಮ್ ಧ್ಯಾನ ಮಾಡಿದೆ ನಾನು.
ಅಲ್ಲಿಂದ ಮತ್ತೆ ಮನೆಗೆ ಬಂದ್ಮೇಲೆ ಒಂದ್ 2 ದಿನ ರಜಾ ಅಂತ ಸಿಕ್ತು. ಅವಾಗ 41 ಗಂಟೆ ಟೈಮ್ ಧ್ಯಾನ ಅಂತ ಮಾಡಿದೆ ಮನೆಯಲ್ಲಿ ನಾನು. ಮೌನ ಧ್ಯಾನ ಎರಡೂ ಮಾಡಿದೆ. ಅಲ್ಲಾದ್ಮೇಲೆ ನನ್ನ ಅದ್ರೊಳಗಡೆನೆ ಬಂದಿದ್ದು 41 ದಿನ 11 ಗಂಟೆ ಧ್ಯಾನ ಮಾಡು ನೀನು ಅಂತ ಬಂತು ನನ್ನೊಳಗೆ. ಅವಾಗಿಂದ ನಾನು ಇದುವರೆಗೂ ಮಾಡ್ತಾ ಇದ್ದೀನಿ. ಆಗ್ಲೇ 30 ದಿವಸ ಆಯ್ತು. ಇದುವರೆಗೂ ಮಾಡ್ತಾ ಇದ್ದೀನಿ. ಯಾವ ಒಂದು ತೊಂದರೆನೂ ಆಗಿಲ್ಲ. ನಾನು ಕಣ್ಣಿಗೆ ಬಟ್ಟೆ ಕಟ್ಟಿ ಕೂತ್ರು ಅಂದ್ರೆ ನನ್ನ ಬಾಯಿನೂ ಬಂದಾಗತ್ತೆ. ಗೊತ್ತಿಲ್ಲ, ಮಾತು ಬರಲ್ಲ, ಏನು ಬರಲ್ಲ. ಮತ್ತೆ ಪುನಃ ಬೆಳಗ್ಗೆನೆ ಅದು 11 ಪೂರ್ತಿ ಆದ್ಮೇಲೆ ನಾನು ಇದ್ದು ಹೊರಗಡೆ ಬರಕ್ ಸಾಧ್ಯ ಆಗೋದು. ಇದು ಮತ್ತೆ ಈ ಸಲ ಪಿರಮಿಡ್ಗೆ ಹೋದಾಗ ಮಾಸ್ಟರ್ಸ್, ಅಲ್ಲಿ ಹೋದಾಗ್ಲೂ ಅಷ್ಟೇನೆ 10 ಗಂಟೆಗೆ ಧ್ಯಾನಕ್ಕೆ ಕೂರ್ಬೇಕು ನಾನು. 10 ಗಂಟೆಗೆ ಹೋಗಿ ಕೂತಿದ್ದೀನಿ ಕಿಲ್ಸ್ ಚೇಂಬರ್ ಅಲ್ಲಿ. ಬೆಳಗ್ಗೆ 8 ಗಂಟೆ ಕೆಳಗಡೆ ಇಳ್ದಿದ್ದೀನಿ ನಾನು. ಅಲ್ಲಿವರೆಗೂ 11 ಅವರ್ ಅಲ್ಲೂ ಪೂರ್ತಿ ಮಾಡಿದ್ದೀನಿ. ಅಲ್ಲೂ ಸಕ್ಸಸ್ ಆಗಿದೆ ನನಗೆ. ಅಲ್ಲಿ ಬಂದು ಒಂದು 3 ವರ್ಷದ ಒಂದು ಗಂಡು ಮಗು ನನ್ನನ್ನು ನೋಡಿ ಕೈ ಹಿಡ್ಕೊಂಡು ಮಾತಾಡ್ತಾ ಇದೆ ನನ್ನ ಹತ್ರ. ಒಂದು ಗಂಡು ಮಗು ನನ್ನ ಹೆಗಲ ಮೇಲೆ ಮಲಗಿದೆ. ಎಷ್ಟೋ ಟೈಮ್ ಇತ್ತು ಆ ಎನರ್ಜಿ ನನಗೆ. ಒಂದು ಗಂಡು ಮಗು ನನ್ನ ಎಡಭುಜದ ಮೇಲೆ ಮಲಗಿದ್ದು ಎಷ್ಟೋ ಟೈಮ್ ಇತ್ತು ಆ ಎನರ್ಜಿ ನನಗೆ. ಮತ್ತೆ ಕೇಳ್ದೆ, ಯಾರ್ ನೀವು ಹಿಂಗ್ ಮಲಗಿದಿರಲ್ಲ ಅಂತ ಅಂದೆ. ಮತ್ತೊಂದ್ಸಲ ಅವ್ರು ಬರ್ತಾರೆ, ಗೊತ್ತಿಲ್ಲ. ಬಂದಾಗ ಮತ್ತಿನ್ನೊಂದ್ಸಲ ಪುನಃ ಬರೋದ್ರಲ್ಲಿದ್ದಾರೆ. ಅವ್ರು ಬಂದು ನನ್ಗೆ ಉತ್ತರ ಕೊಡೋದ್ರಲ್ಲಿದ್ದಾರೆ. ಮತ್ತೆ ಮಾಸ್ಟರ್ಸ್, ನಾನು ಹೈದರಾಬಾದಿಗೆ ಅಂತ ಹೋದಾಗ ಅಲ್ಲಿ ಧ್ಯಾನ ಮಾಡುವಾಗ ಮಾಸ್ಟರ್ಸ್ ಅರುಣ್ ಸರ್ ಭಾಗವತ ಕ್ಲಾಸ್ ತಗೊಂಡಿದ್ರು. ಪತ್ರಿಜಿ ಬಂದು ಎಡಭಾಗ ನಿಂತ್ಕೊಂಡ್ರು, ಬಲಭಾಗ ನಿಂತ್ಕೊಂಡ್ರು. ಅರುಣ್ ಸರ್ ಬಲಭಾಗ, ಪ್ರಭಾತ್ ಸರ್ ಬಂದು ಅರುಣ್ ಸರ್ ಎಡಭಾಗ ನಿಂತ್ರು. ನಾನು ಸರ್ಗೆ ಫೋನ್ ಮಾಡಿ ಹೇಳ್ದೆ, ಸರ್ ಪತ್ರಿಜಿನು ಪ್ರಭಾಜಿ ಬಂದಿದ್ದಾರೆ, 2 ಚೇರ್ ಹಾಕಿ ಸರ್ ಅವ್ರಿಗೆ ಅಂತ ನಾನು ಅಂದೆ. ಅದಾದ್ಮೇಲೆ ಅವ್ರಿಬ್ರಿಗೂ ಒಂದೊಂದು ಮುತ್ತು ಕೊಟ್ರು. ಪತ್ರಿಜಿ ಬಲಭಾಗಕ್ಕೆ ಮುತ್ತು ಕೊಟ್ರು ಕೆನ್ನೆಗೆ, ಪ್ರಭಾಜಿ ಎಡಭಾಗಕ್ಕೆ ಮುತ್ತು ಕೊಟ್ರು ಅರುಣ್ ಸರ್ಗೆ. ಅದಾದ್ಮೇಲೆ ಅವ್ರು ಮುತ್ತು ಕೊಡ್ತಿದಂಗೆ ಮತ್ತೆ ಶ್ರೀರಾಮ ಬಂದ್ರು, ಎಡಭಾಗ ಬಂದ್ರು, ಶ್ರೀಕೃಷ್ಣ ಬಂದ್ರು, ಬಲಭಾಗ ಬಂದು ನಿಂತ್ಕೊಂಡ್ರು. 4 ಜನನು ಅಲ್ಲೇ ಇದ್ರು ಅವರು. ಅವರು ಮುದ್ದು ಮಾಡಿದ್ರು ಅವ್ರಿಗೆ. ನಾನು ಮತ್ತೆ ಹನುಮಂತರಾಯ ಸ್ವಲ್ಪ ದೂರ ನಿಂತಿದ್ರು ಅವರಿಂದ. ನಾನು ಮತ್ತೆ ಸರ್ ಫೋನ್ ಮಾಡಿದೆ, ಸರ್ ಹನುಮಂತರಾಯ ಕಾಯ್ತಾ ಇದಾರೆ, ಅರುಣ್ ಕುಮಾರ ನನ್ ಕರಿತೇನೆ ಇಲ್ಲ, ಸುಮ್ನೆ ಕೂತಿದ್ದಾನೆ ಅರುಣ್ ಕುಮಾರ್ ಅಂತ ಬೈತಿದ್ದಾರೆ, ಕರೀರಿ ಸರ್ ಅವ್ರನ್ನ ಅಂತ ಅರುಣ್ ಸರ್ ನಾನು ಅಂದೆ. ಅರುಣ್ ಸರ್ ಬನ್ನಿ ಮಹಾಪ್ರಭುಗಳ ಹನುಮಂತರಾಯ ಅಂತ ಅವ್ರು ಕರೆದ್ರು. ಅವ್ರು ಬಂದು ಅಲ್ಲಿಂದ ಸೀದಾ ಓಡ್ ಬಂದು ಅವ್ರ ಬಾಯಿಗೆ ಅವ್ರು ಮುತ್ತು ಕೊಟ್ಟು ಮತ್ತೆ ಅವ್ರ ಕತ್ತೊಳಗೆ ಅವ್ರ ಆಯ್ಕೆ ಆಗೋದ್ರು. ಅವ್ರ ಕತ್ತೊಳಗೆ ಅವ್ರು ಸೇರ್ಕೊಂಡ್ರು. ಇವತ್ತು ಎಷ್ಟು ಅಂದ್ರೆ ನನಗೆ ಅಳು ಬಂದ್ಬಿಡ್ತಾ ಆ ಟೈಮಲ್ಲಿ. ಅದಾದ್ಮೇಲೆ ಮಾಸ್ಟರ್ಸ್ ಇನ್ನೊಂದು ಏನು ಅಂದ್ರೆ, ಅಲ್ಲಿ ಆಗಿದಂತ ಒಂದ್ 6-7 ಅನುಭವ ನಾನು ಸದ್ರಿಗೆ ಹೇಳಿದ್ದೆ. ನಾನು 2 ಅನುಭವ ಇದ್ರಲ್ಲಿ. ಅದಾದ್ಮೇಲೆ ಮತ್ತೆ ಧ್ಯಾನ ಮಾಡುವಾಗ ಪತ್ರಿಜಿ ಮತ್ತೆ ಪ್ರಭಾಜಿ ಇಬ್ರು ಕರ್ಕೊಬಂದು, ಸರ್ ಯಾವತ್ತೇ ಬಂದ್ರು ನನಗೆ ಧ್ಯಾನದಲ್ಲಿ ಯಾವತ್ತೇ ಬಂದ್ರು ನೀಲಿ ಶರ್ಟ್ ಅಲ್ಲೇ ಬರೋದು ಅವರು. ನೀಲಿ ಕಲರ್ ಶರ್ಟ್ ಹಾಕೊಂಡಿದ್ದಾಗ್ಲೇ ಅವ್ರು ಯಾವತ್ತೂ ನನಗೆ ಬರೋದು, ಕಾಣಿಸ್ಕೊಳ್ಳೋದು. ಆಮೇಲೆ ಮತ್ತೆ ಪ್ರಭಾಸ್ ಸರ್ ಪತ್ರಿಜಿ ಇಬ್ರು ಕರ್ಕೊಬಂದ್ರು ಸರ್ನ. ನನ್ನನ್ನು ತೊಡೆ ಮೇಲೆ ಮಲ್ಸಿದ್ರು, ಅರುಣ್ ಕುಮಾರ್ ಸರ್ನ ತೊಡೆ ಮೇಲೆ ಮಲ್ಸಿದಾಗ ಮಗುವಾಗಿದ್ರು ಅವರು. ಇದೇ ಮುಖದಲ್ಲೇ ಇದ್ರು, ನೀಲಿ ಶರ್ಟ್ ಅಲ್ಲೇ ಇದ್ರು. ತಂದು ನನ್ನ ತೊಡೆ ಮೇಲೆ ಹಾಕಿದ್ರು ಅವ್ರಿಬ್ರು. ಹನುಮಂತರಾಯ ಬಿಸ್ಸಮರಮ್ಮ ಇಬ್ರು ನೋಡ್ತಾ ಇದ್ರು ಅವ್ರನ್ನ ತಂದು ನನ್ನ ತೊಡೆ ಮೇಲೆ ಮಲ್ಸೋದನ್ನ. ನಾನು ಅವ್ರಿಗೆ ಕೆನ್ನೆ ತಟ್ಟಕ್ಕೆ ಅಂತ ಅವ್ರಿಗೆ ಎಡಗೈ ಸುಮ್ನೆ ಕೈ ಪ್ರೆಸ್ ಮಾಡ್ದೆ ಅಷ್ಟೇನೆ ಕೆನ್ನೆ ಮೇಲೆ. ಜೋಗಳ ಹಾಡೋಣ ಅಂತ ಜೋಗಳ ಹಾಡಿದ ಹಾಡು ಪ್ರಭಾಸ್ ಸರ್ ಹಾಡಿದ್ರು. ಆ ಹಾಡು ಕೇಳ್ತಾ ಕೇಳ್ತಾ ನನ್ಗೆ ಅಳುನೇ ಬಂದ್ಬಿಡ್ತು. ಮತ್ತೆ ಅದರಿಂದ ಸಾಕಷ್ಟು ಅನುಭವ ಪಡೆದೆ ಅವರ ತೊಡೆ ಮೇಲೆ ಮಲಗಿಸ್ಕೊಂಡು. ತಾಯಿ ಮಗನಾಗಿ ನಾನು ಕೇಳ್ದೆ, ಇವ್ರು ಯಾರು ಇರ್ಬೋದು, ಇವ್ರು ಯಾಕೆ ನನಗೆ ಸದಾ ಬರ್ತಾರೆ. ಸರ್ ಕೇಳಿದ್ರು ನನಗೆ, ಸರ್ ಈ ತರ 4 ಸಲ 5 ಸಲ ಬಂದಿದ್ದಾರೆ ಸರ್ ಅಂತ. ಏನ್ರಿ ಮೇಡಮ್ ನಮಗೂ ನಿಮ್ಗೂ ಸಂಬಂಧ ಈ ತರ ಅಂತ ಸರ್ ಕೇಳಿದ್ರು. ಸರ್ ನಾನು ಹೇಳಿದ್ದೆ, ಎಲ್ಲೋ ಅಣ್ಣ ತಂಗಿ ಅಕ್ಕ ತಮ್ಮ ಇರ್ಬೋದೇನೆ ಸರ್, ಯಾವ್ದೋ ಜನ್ಮದಲ್ಲಿ, ಅದಕ್ಕೆ ಹಿಂಗೆ ಕರೆಕ್ಟ್ ಆಗ್ತಿದೀವಿ ಅಂತ ಸರ್ಗೆ ಅಂದಿದ್ದೆ. ಅಲ್ಲಿ ಗೊತ್ತಾಯ್ತು. ಅವ್ರು ಕೇಳ್ದೆ ನಾನು, ಇದೇನು ಅರುಣ್ ಕುಮಾರ್ ಸರ್ ನನ್ನ ತೊಡೆ ಮೇಲೆ ಹಾಕೊಂಡು ಮಲಗಿದ್ರು, ಏನ್ ಸಂಬಂಧ ಅಂತ ಕೇಳಿದಾಗ, ಒಂದು ಜನ್ಮದಲ್ಲಿ ನಾನು ಯಶೋದೆ ಆಗಿದ್ದೆ, ಅರುಣ್ ಕುಮಾರ್ ಸರ್ ಶ್ರೀಕೃಷ್ಣ ಆಗಿದ್ರು, ತಾಯಿ ಮಗು ಆಗಿದ್ದು ಅನ್ನೋದು ಒಂದು ಆ ಇದಕ್ಕೆ ನನ್ ಕಣ್ಣಲ್ಲಿ ನೀರ್ ಕಂಟ್ರೋಲ್ ಮಾಡಕ್ಕೆ ಆಗ್ಲಿಲ್ಲ. ಮತ್ತೆ ನಾನು ಕೇಳ್ದೆ, ಇದು ಸತ್ಯನಾ ಅಂತ ನಾನು ಮತ್ತೆ ಅವರನ್ನೇ ಪ್ರಶ್ನೆ ಮಾಡ್ದೆ. ಅಲ್ಲಿ ಬಂದು ನನ್ನ ಎದುರುಗಡೆ ನವಿಲ್ ಬಂದು ನಿಂತ್ಕೋತು. ಮತ್ತೆ ಗಾಂಧೀಜಿ ಬಂದ್ರು. ಇನ್ನೂ ಅದನ್ನ ನಾನು ಕ್ಲಿಯರ್ ಆಗ್ಲೇ ಇಲ್ಲ. ಸತ್ಯನ ಹೇಳಿ ನನಗ್ ಸಮಾಧಾನ ಆಗ್ಬೇಕಲ್ಲ, ಇವ್ರು ನನ್ ಮಗನ, ನನ್ ಇವ್ರ ತಾಯಿನ, ಒಂದು ಜನ್ಮದಲ್ಲಿ ಯಶೋಧ ಆಗಿದ್ನ, ಅವ್ರು ಶ್ರೀಕೃಷ್ಣ ಪರಮಾತ್ಮನ ಅಂತ ಕೇಳಿದಾಗ ಅಲ್ಲಿ ಬಂದಿದ್ದು ಗಾಂಧೀಜಿ ಬಂದು, ಮದರ ತೆರೇಸ ಬಂದ್ರು. ಶಾಂತವಾಗಿರು, ಸಮಾಧಾನವಾಗಿರು, ಎಲ್ಲ ಒಳ್ಳೇದೇ, ಅದು ಖುಷಿನೇ, ಅದು ಸತ್ಯ ಅನ್ನೋದನ್ನ ಅವ್ರು ತೋರ್ಸಿದ್ರು. ತುಂಬಾ ಖುಷಿ ಆಯ್ತು ಆಗ ನನಗೆ. ಸರ್ ನಾನು ಇವತ್ತು ನಿಮ್ಗೆ ಹೇಳ್ತೀನಿ, ಇನ್ನೊಂದು ಹೇಳಿದ್ದಿಲ್ಲ ನಾನು. ಆರು ಆರು ಸನ್ನಿವೇಶದಲ್ಲಿ 2 ಹೇಳಿದ್ದೆ. ಇದೊಂದು ಸನ್ನಿವೇಶ ಈಗ ನಿಮ್ಗೆ ಇದು ಸಂಬಂಧಪಟ್ಟಿದೆ, ನಿಮ್ಗೆ ಹೇಳ್ತಾ ಇದ್ದೀನಿ. ದೇವರ ಲೋಕದಲ್ಲಿ ಕೊಂಡಾಡುವಂತ ಮಗು ನೀವಾಗಿದ್ದೀರಿ ಸರ್. ದೇವತೆಗಳ ಬಾಯಲ್ಲಿ ಕೊಂಡಾಡುವಂತ ಮಗು ನೀವಾಗಿದ್ದೀರಿ. ನನಗೆ ಶೇಕ್ ಆಗ್ತಿದೆ ಮೈಯೆಲ್ಲ ಸರ್. ನನಗೆ ನಡುಗ್ತಾ ಇದ್ದೀನಿ ನಾನು ಫುಲ್ ಈ ಮಾತು ಹೇಳೋದಕ್ಕೆ. ದೇವತೆಗಳ ಬಾಯಲ್ಲಿ ನೀವು ಕೊಂಡಾಡಿಸ್ಕೊಂಡಿದ್ದೀರಿ.
ನಾನು ಅವ್ರಿಗೆ ಕೇಳ್ದೆ, ಈ ತರ ಗುಡಕೇಶಿ ಈ ತರ ಆಗಿ ಏನ್ ಈ ತರ ಬದಲಾವಣೆ ಆಯ್ತಲ್ಲ ಅಂತ ಕೇಳಿದಾಗ, ಆಗತ್ತಿಲ್ಲ ಒಳ್ಳೇದಕ್ಕೆ ಕಾದು ನೋಡ್ಬೇಕು ಅನ್ನೋದು ಬಂತು. ಈಗ ಆಗಿ ಸಿದ್ದರ ಬೆಟ್ಟಕ್ಕೆ ಹೋಗಿ ಬಂದ್ಮೇಲೆ ಸ್ವಲ್ಪ ಇದಾಯ್ತಲ್ಲ, ಕಾದು ನೋಡು ಎಲ್ಲ ಆಗದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ರು. ಅದು ಏನ್ ಬದಲಾವಣೆ ಅನ್ನೋದು ಈಗ ನನಗೆ ಗೊತ್ತಾಯ್ತು ಸರ್. ಇದು ಏನ್ ಬದಲಾವಣೆ ಅಂತ ಗೊತ್ತಾಯ್ತು. ಖುಷಿ ಆಯ್ತು. ಸಿದ್ದರ ಬೆಟ್ಟದಲ್ಲಿ ಮತ್ತೆ ನನಗೆ ಸಾಕಷ್ಟು ಸಲ ಪ್ರೊಫೆಸರ್ ಬರ್ತಾ ಇದ್ರು. ನಾನು ಇದ್ರಲ್ಲಿದೆ ಎಂತದ್ದು ಕನ್ಯಾಕುಮಾರಿಯಲ್ಲಿ ಜಾಸ್ತಿ 4 ಸಲ ಕನ್ಯಾಕುಮಾರಿಗೆ ಹೋಗಿದೆ. 4 ದಿವಸ ಧ್ಯಾನದಲ್ಲಿ ಧ್ಯಾನ ಮಾಡುವಾಗ ಅಲ್ಲಿ ಹೋದಾಗ ಅವ್ರ ಯಾವಾಗ ನೋಡ್ರು ಅಲ್ಲೇ ಬರ್ತಿದ್ನಲ್ಲ, ಏನ್ ಇಲ್ಲಿಗೂ ನನಗೂ ಸಂಬಂಧ ಏನು, ಕನ್ಯಾಕುಮಾರಿಗೂ ನನಗೂ ಲಿಂಕ್ ಏನು ಅಂತ ಕೇಳಿದಾಗ, 4 ದಿವಸಕ್ಕೆ ಬಂದಿದ್ದವರು ಒಂದು 4 ಜನ ಹೆಂಗಸರು ಅದು ಹಸಿರು ಸೀರೆ ಉಟ್ಟಿದ್ದಾರೆ, ಒಬ್ಬ ಹೆಂಗಸು ವೈಟ್ ಬಟ್ಟೆ ಹಾಕಿದ್ದಾರೆ, ಅದು ಒಂದು ಸಮುದ್ರದಲ್ಲಿ ನಡ್ಕೊಂಡು ಹೋಗ್ತಾ ಇರೋದು. ಅದಷ್ಟಕ್ಕೆ ಮತ್ತೆ ನಾನು ಅಷ್ಟು ಅನುಭವ ಆಯ್ತು. ತುಂಬಾ ಚೆನ್ನಾಯ್ತು. ಮತ್ತೆ ಅರುಣ್ ಸರ್ ಸದಾ ಸದಾ ಬರ್ತಾನೆ ಇದ್ರು. ಅಲ್ಲಿ ಒಂದ್ ಅಮ್ಮ ಮಗಳು ಕೂತಿದ್ರು. ಸರ್ ಅಲ್ಲೇ ಇದ್ರು. ಬನ್ನಿ ಮೇಡಮ್ ಇವ್ರಿಗೆ ಧ್ಯಾನ ಹೇಳ್ಕೊಡಿ ಅಂತ ಸರ್ ಅಂದ್ರು. ಅಲ್ಲಿ ನಾನು ಧ್ಯಾನ ಹೇಳ್ಕೊಟ್ಟೆ, ಅವ್ರಿಗೆ ಧ್ಯಾನ ಪರಿಚಯ ಮಾಡಿಸ್ದೆ ಕನ್ಯಾಕುಮಾರಿಲಿ. ಅಲ್ಲಿಂದ ಆದ್ಮೇಲೆ ಮತ್ತೆ ಅದಾದ್ಮೇಲೆ ಮಾರನೆಗೆನೆ ಬಸ್ಸಲ್ಲಿ ಬರ್ತಾ ಇದ್ದೀನಿ. ಅದೇ ತರ ಅಮ್ಮ ಮಗಳಿಗೆ ಒಂದು ಧ್ಯಾನವನ್ನ ಹೇಳ್ಕೊಟ್ಟೆ. ನಾನು ಇಬ್ರಿಗೂ ಧ್ಯಾನ ಪರಿಚಯ ಮಾಡಿಸ್ದೆ. ಎಲ್ಲಿಂದ ಎಲ್ಲಿಗೆ ಲಿಂಕ್ ಇದೆ ಅನ್ನೋದು ಅವಾಗ ತುಂಬಾ ಖುಷಿ ಆಯ್ತು ನನಗೆ. ಅದಾದ್ಮೇಲೆ ಸರ್ ಏನು ಇದು ಈ ತರ ಬರ್ತಿದೆಯಲ್ಲ ಅಂತಂದಾಗ ಕನ್ಯಾಕುಮಾರಿಲಿ ಅಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ, ನನಗೋಸ್ಕರ ಅಡಿಗೆ ಮಾಡ್ತಿದ್ದಾರೆ ಸಮುದ್ರದ ಮಧ್ಯ. ಅಡಿಗೆ ಮಾಡಿ ಪಾಯಸದ ಊಟವನ್ನ ನನಗೆ ಬಡಿಸ್ತಾ ಇದ್ದಾರೆ. ಎಲ್ಲ ಆದ್ಮೇಲೆ ಅದು ತುಂಬಾ ಮತ್ತೆ ಪ್ರೊಫೆಸರ್ ಬಂದ್ರು. ಪ್ರೊಫೆಸರ್ ಬಂದಾಗ ಒಂದ್ ಹುಡ್ಗ ಬಂತು, ಒಂದ್ 6 ಇಂದ 7 ವರ್ಷದ ಹುಡ್ಗ ಇರ್ಬೋದು. ಆ ಹುಡ್ಗ ಬಂದು ಪ್ರೊಫೆಸರ್ ಹತ್ರ ಬಂದು ಜಾಗ ಕಾರಲ್ಲಿ ಕೇಳ್ಕೊಂಡು, ಜಾಗ ನನ್ಗೂ ಕುತ್ಕೊಳಕ್ ಜಾಗ ಕೊಡಿ ಕಾರಲ್ಲಿ ಅಂತ ಕೇಳ್ಬಿಟ್ಟು ಅವ್ರ ಆ ಕಾರಿಂದಾನೇ ಹೊರ್ಗಡೆ ಹೊರಟ್ರು. ಮತ್ತೆ ಅವ್ರು ಬಂದ್ರು ಎಲ್ಲಿ ಸಿದ್ದರ ಬೆಟ್ಟಕ್ಕೆ ಅಂತ ಹೋದಾಗ, ಮಾಸ್ಟರ್ ಸಿದ್ದರ ಬೆಟ್ಟಕ್ಕೆ ಹೋದಾಗ ನಾನು ಡ್ಯೂಟಿ ಮುಗಿಸ್ಕೊಂಡು ಹೊರಡ್ಬೇಕಾದ್ರೆ 5:30 ಆಯ್ತು. ನಾನು ಇಲ್ಲಿಂದ ಹೊರಡೋದು. ನಾನು ಬರ್ಬೇಕು ಅಲ್ಲಿಗೆ ಸಿದ್ದರ ಬೆಟ್ಟಕ್ಕೆ. ಅಳ್ದೊಳು ಬರ್ತಿದೆ ನನಗೆ ಬೇಜಾರು. ಆದ್ರೂ ಎಲ್ಲಾರು ಹೊರಟೋಗಿದ್ದಾರೆ ಒಂದಿನ ಮುಂಚೆ. ನನಗೆ ಎಂತ ದುರದೃಷ್ಟವಂತೆ, ನಾನು ಒಂದಿನ ಬೇಗ ಹೋಗಕ್ಕಾಗ್ಲಿವಲ್ಲ. ಆ ಅನುಭವನೇ ಆಗ್ಲಿ, ಎನರ್ಜಿನೇ ಆಗ್ಲಿ, ಆ ಮಾಸ್ಟರ್ಸ್ ಅಲ್ಲಿರೋಂತ ಮಾಸ್ಟರ್ಸ್ಗಳನ್ನ ಭೇಟಿ ಮಾಡಕ್ ಆಗ್ಲಿವಲ್ಲ ಅಂತ ತುಂಬಾ ಬೇಜಾರಲ್ಲಿ ಇದ್ದಾಗ ನಾನು ಅವತ್ತು ಹೊರಟೆ ಮೇಡಮ್. ಸರ್ ಅದು ಬಸ್ಸಲ್ಲಿ ಹೊರಡುವಾಗ ನಾನು ಕೇಳ್ಕೊಂಡೆ, ನಾನು ಕರೆಕ್ಟ್ ಆಗಿ ಅಲ್ಲಿಗೆ ಹೋಗ್ಬೇಕು ಇದ್ದದ್ದೇ ಒಬ್ಳು ನಾನು. ಇದಕ್ಕೆ ಹೋಗುತ್ತೆ ಒಂದು ನಿಮಿಷ. ಸಿದ್ದರ ಬೆಟ್ಟಕ್ಕೆ ಹೊರಟೆ. ಹೊರಟಾಗ ಬಸ್ಸಲ್ಲಿ ಇದ್ದಿದ್ದೆ ನಾನು ಒಬ್ಳು ಇದಕ್ ಬರೋದಕ್ಕೆ, ಸಿದ್ದರ ಬೆಟ್ಟಕ್ಕೆ ಬರೋದಕ್ಕೆ. ಅಲ್ಲಿ ಕೇಳ್ಕೊಂಡೆ ನಾನು ಹನುಮಂತರಾಯನ. ಹನುಮಂತರಾಯ ಅಂದ್ರೆ ತುಂಬಾ ಇಷ್ಟ ನನಗೆ. ಇಷ್ಟವಾದ್ರಲ್ಲಿ ಹನುಮಂತರಾಯ ಸೂರ್ಯದೇವ್ ಇಬ್ರು ತುಂಬಾ ಇಷ್ಟ ನನಗೆ. ಅವ್ರು ಕೇಳ್ಕೊಂಡೆ, ಹನುಮಂತರಾಯ ನಾನು ಒಬ್ಳು ಇದ್ದೀನಿ, ಹೆಂಗ್ ಹೋಗೋದು ಅಂದಾಗ, ನಾನು ಎಷ್ಟು ಸಲ ಅವ್ರನ್ನ ಕರೆದಿದ್ದೀನಿ, ಅಷ್ಟು ಸಲ ಅವ್ರನ್ನ ನನಗೆ ಬಂದ್ ದರ್ಶನ ಕೊಟ್ಟಿದ್ದಾರೆ. ನಾನು ಇದೀನಿ ಜೊತೆನಲ್ಲಿ ನಡಿ ಅಂತ ಕರ್ಕೊಂಡ್ ಬಂದಿದ್ದಾರೆ. ಲೇಟ್ ಆಗ್ತಿದೆ, ಟೈಮ್ ಆಗ್ತಿದೆ, ಎಲ್ಲಿದ್ದೀರಿ, ಇನ್ನು ಎಷ್ಟು ದೂರ ಹೋಗ್ಬೇಕು ಅಂತ, ಟೈಮ್ ಆಗ್ತಿದೆ ಅಂತ ನಾನು ಕೇಳ್ದಾಗೆಲ್ಲ ನಾನು ಇದೀನಿ ಅಂತ ಅವ್ರು ಬಂದಿದ್ದಾರೆ. ನನಗೆ ತುಂಬಾ ಧೈರ್ಯ ಸ್ಥೈರ್ಯನ ಕೊಟ್ಟಿದ್ದಾರೆ. ನನಗಷ್ಟು ಚೆನ್ನಾಗಿ ರಕ್ಷಣೆ ಕೊಟ್ಟು ಕರ್ಕೊಂಡು ಹೋಗಿದ್ದಾರೆ. ಎದುರು ಬೇಡ, ಧೈರ್ಯವಾಗಿರು, ನಾನು ಇದೀನಿ, ಕರ್ಕೊಂಡ್ ಬರ್ತಿದ್ದೀನಿ, ಜೊತೆಲಿ ಬರ್ತಿದ್ದೀನಿ ಅನ್ನೋದು ಧೈರ್ಯ ಕೊಟ್ರು. ಅಲ್ಲಿ ಹೋದ್ವಿ. ಅಲ್ಲಿ ಹೋದ್ಮೇಲೆ ಅಲ್ಲಾದಂತ ಅನುಭವ ಮಾಸ್ಟರ್ಸ್ ನನಗೆ. ಅಲ್ಲಿ ಪತ್ರಿ ಮೇಡಮ್ ಬಂದ್ರು. ಪತ್ರಿ ಮೇಡಮ್ ಜೊತೆ 4 ಜನ ಮಾಸ್ಟರ್ಸ್ ಬಂದ್ರು. ಅಲ್ಲಿ ಸಿದ್ದರ ಬೆಟ್ಟದಲ್ಲಿ ನಾವು ಕುತ್ಕೊಂಡು ಧ್ಯಾನ ಮಾಡೋ ಟೈಮಲ್ಲಿ ಅವ್ರು ಬಂದ್ರು. ಅದೇ ಟೈಮ್ಗೆ ಒಂದ್ ಹುಡ್ಗ ಬಂತು, ನನಗೆ ಎಲ್ಲಿ ಕನ್ಯಾಕುಮಾರಿ ಕಂಡಂತ ಹುಡ್ಗ ಬಂತು. ಯಾರಪ್ಪ ನೀವು ಅಲ್ಲೂ ಬಂದ್ರಿ, ಕನ್ಯಾಕುಮಾರಿಲಿ ಇಲ್ಲೂ ಬಂದಿದ್ರ, ನೀವ್ ಯಾರು ಅಂತ ನಾನು ಅವ್ರನ್ನ ಪ್ರಶ್ನೆ ಮಾಡ್ದೆ ಅವತ್ತು. ಅವ್ರನ್ನ ಪ್ರಶ್ನೆ ಮಾಡಿದಾಗ ಅವ್ರಂದ್ರು, ಅವ್ರು ಏನಾದ್ರು ಬಾಲರಾಮ ಆದ್ರು ಅವ್ರು. ನಾ ಯಾರು ಅಂತ ನನ್ ಕೇಳ್ದೆ. ಅವ್ರು ಬಾಲರಾಮನ ಅವತಾರ ರೂಪ ತಗೊಂಡು ಅವರಲ್ಲಿ ಮರೆಯಾದ್ರು. ಅವಾಗ ಖುಷಿ ಆಯ್ತು. ನನ್ಗೆ ಅಯೋಧ್ಯೆಗಂತೂ ಬರಕ್ಕಾಗ್ಲಿಲ್ಲ. ನನ್ ಇರತಕ್ಕೆ ಬಂದು ನಿಮ್ಗೆ ದರ್ಶನ ಕೊಟ್ಟಲ್ಲ ಅಂತ ತುಂಬಾ ಖುಷಿ ಆಯ್ತು ನನ್ಗಾಗ. ಅದಾದ್ಮೇಲೆ ಪತ್ರಿಜಿ ಬಂದ್ರು. ಮತ್ತೆ ಇನ್ನೊಂದ್ ದಿವಸ ಮಾರನೇ ದಿವಸ ಧ್ಯಾನ ಮಾಡುವಾಗ, ಪತ್ರಿಜಿ ನೀವು ಬಂದೇ ಇಲ್ಲ, ಅಮ್ಮ ಬಂದ್ರು, ನೀವು ಬರ್ಲೇ ಇವಲ್ಲ ಅಂತ ಕೇಳಿದಾಗ ಪತ್ರಿಜಿ ಕಾರ್ ತಕೊಂಡು ಹೊರಗಡೆ ಬಂದ್ರು ಅವರು. ಸರಿ ಆಯ್ತು ಪತ್ರಿಜಿ ನೀವು ಬಂದ್ರಿ ಅಂತ ಖುಷಿ ಆಯ್ತು ನನಗೆ. ಅದಾದ್ಮೇಲೆ ಮಾಸ್ಟರ್ಸ್ ಚೆನ್ನಾಗಿ ಆಯ್ತು. ಅಲ್ಲಿ ಸಿದ್ದರ ಬೆಟ್ಟದಲ್ಲೆಲ್ಲ ಚೆನ್ನಾಗಾಯ್ತು. ಅನುಭವ ತುಂಬಾ ಚೆನ್ನಾಗಿತ್ತು. ಎನರ್ಜಿ ಚೆನ್ನಾಗಾಯ್ತು. ಅದಾದ್ಮೇಲೆ ಮತ್ತೆ ನಾವು ಧ್ಯಾನ ಅಂತ ಮಾಡುವಾಗ ಮಾಸ್ಟರ್ಸ್ ಅಲ್ಲಿ ನನ್ಗೆ ಇಲ್ಲಿ ಮತ್ತೆ ಮನೆಗ್ ಬಂದ್ಮೇಲೆ ಧ್ಯಾನ ಅಂತ ಮಾಡುವಾಗ ತುಂಬಾ ಎನರ್ಜಿ ಬಂತು ಮಾಸ್ಟರ್ಸ್. ಸಾಕಷ್ಟು ಕಣ್ಣುಗಳು ಕಾಣ್ಸಕ್ ಸ್ಟಾರ್ಟ್ ಆದ್ವಿ ನನಗೆ. ಸರ್ ಈಗ ಒಂದು ಹುಣ್ಣಿಮೆಯಲ್ಲಿ ಒಂದು 3 ತಿಂಗಳು ಹುಣ್ಣಿಮೆಯಲ್ಲಿ ಹೇಳಿದ್ರು ಸರ್. 12 ಗಂಟೆ 4 ನಿಮಿಷ ಆಗಿತ್ತು. ಎಲ್ಲ ಚಂದ್ರನ ಹತ್ರ ಹೋಗಿ ಎನರ್ಜಿ ತಗೊಂಡ್ಬನ್ನಿ, ಚಂದ್ರನ್ ನೋಡಿ ಅಂತ ಹೇಳಿದ್ರು ಸರ್. ಅರುಣ್ ಕುಮಾರ್ ಸರ್ ಹೇಳಿದ್ರು. ಅವಾಗ ಹೋಗಿ ಚಂದ್ರನ್ ನೋಡ್ತಾ ಇರುವಾಗ ಚಂದ್ರನ್ ಕೆಳಗಡೆ 2 ಕಣ್ಣು ಬಂತು. ನಾನು ಅವ್ರನ್ನ ಅಲ್ಲಿ ಪ್ರಶ್ನೆ ಮಾಡಿದೆ, ನಾನು ಯಾರನ್ನೂ ಪ್ರಶ್ನೆ ಮಾಡಲ್ಲ, ಬಂದ್ರೆ ನಿಮ್ಮನ್ನ ನೋಡಿ ನಾನು ಖುಷಿ ಪಡ್ತೀನಿ, ನನ್ನನ್ನು ನೋಡಿ ನೀವು ಖುಷಿ ಪಡ್ತೀರಾ, ಈಗ ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ತಿದ್ದೀನಿ, ನೀವು ಯಾರು ಹೇಳಿ ಅಂತ ಅಂದೆ. ಅಲ್ಲಿ ಬಂದು ದರ್ಶನ ಕೊಟ್ಟಿದ್ದು ಗರುಡ ದೇವ. ಅವ್ರು ಬಂದು ದರ್ಶನ ಕೊಟ್ಟು ಮತ್ತೆ ಅವ್ರು ಮಾಯ ಆದ್ರು ಕಣ್ಣು ರೂಪದಲ್ಲಿ. ಮತ್ತೆ ವಾಪಸ್ ಹೊರಟೋದವ್ರು.
ಖುಷಿ ಆಯ್ತು. ಅವಾಗ ಅನ್ಕೊಂಡೆ, ನಾನು ಕೇಳಿದ್ರಲ್ವಾ ನಿಮಗೆ ತೋರ್ಸಕ್ ಸಾಧ್ಯ, ನಾನೇ ಕೇಳಲಿಲ್ಲ ಅಂದ್ರೆ ಹೆಂಗೆ ತೋರ್ಸೋದು ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ಕೊಂಡೆ. ಅದಾದ್ಮೇಲೆ ಮಾಸ್ಟರ್ಸ್ ಮತ್ತೆ ಸುಬ್ರಹ್ಮಣ್ಯಕ್ಕೆಲ್ಲ ಹೋಗಿದ್ದೀನಿ, ಅಲ್ಲಿ ನದಿಗಳಲ್ಲೆಲ್ಲ ಇದ್ದೀನಿ ಸಾಕಷ್ಟು ಸಲ, ಸಾಕಷ್ಟು ದರ್ಶನ ಮಾಡಿದ್ದೀನಿ. ನಮ್ಮ ಮನೆಯವರು ಹೋದಾಗ ಮಾಸ್ಟರ್ಸ್ ಇಲ್ಲಿ ಈಗ ಈ ಸದ್ಯದಲ್ಲಿ ಮಕ್ಕಳ ಹತ್ರ ನಾನು ಕೇಳ್ಕೊಂಡೆ, ಹಾಸನ ಹತ್ರ ದೇವಸ್ಥಾನ ಇದೆ, ಮಕ್ಕಳು ನಾನೆಲ್ಲ ಮಾತಾಡ್ತಿದ್ವಿ, ಅಮ್ಮ ಹಿಂಗ್ ಹೋಗೋಣ ದೇವಸ್ಥಾನಕ್ಕೆ ಅಂದ್ರು. ಅಪ್ಪಾಜಿ ಇದ್ರೆ ಹೋಗ್ಬೋದಾಗಿತ್ತಪ್ಪ, ನಾವೇ ಹೋಗ್ ಬರೋದಕ್ಕಾಗಲ್ಲ ಅಂತ ಮಕ್ಳ ಹತ್ರ ಮಾತಾಡ್ದೆ. ಅದಾದ್ಮೇಲೆ ಧ್ಯಾನ ಕುತ್ಕೊಂಡೆ ಮಾಸ್ಟರ್. ಧ್ಯಾನ ಕುತ್ಕೊಂಡ್ರೆ ನರೇಂದ್ರ ಮೋದಿಜಿಯವರು ವೈಟ್ ಬಸ್ಸು, ಬಿಳಿ ಬಸ್ಸು, ಹೊಸ ಬಸ್ಸು ತಗೊಂಡು ಬಂದಿದ್ದಾರೆ, ಅವರೇ ಡ್ರೈವ್ ಮಾಡ್ಕೊ ಬಂದಿದ್ದಾರೆ, ಜೊತೆ ನಮ್ಮ ಯಜಮಾನ್ರು ಬಂದಿದ್ದಾರೆ, ಬಂದು ಕರೀತಾ ಇದ್ದಾರೆ ನಾವು 3 ಜನನು. ಹೋಗಿ ಆ ಗಾಡಿಲಿ ಕುತ್ಕೊಂಡು ಮಾಸ್ಟರ್ಸ್, ನಾನು, ನನ್ನ 2 ಮಕ್ಕಳು, ನಮ್ಮ ಯಜಮಾನ್ರು, ಮೋದಿಜಿ, ಇಷ್ಟು ಜನನು ಹೋಗ್ತಾ 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 ರೋಡಲ್ಲೆಲ್ಲ ಸಾಕಷ್ಟು ಋಷಿ ಮನೆಗಳನ್ನ ನೋಡಿದ್ವಿ, ಸಾಧು ಸಂತರನ್ನ ನೋಡಿದ್ವಿ, ದೇವಸ್ಥಾನ ಗೋಪುರಗಳನ್ನ ನೋಡಿದ್ವಿ, ನದಿಗಳನ್ನ ನೋಡಿದ್ವಿ, ಮಹದೇಶ್ವರ ಸ್ವಾಮಿಯನ್ನ ನೋಡಿದ್ವಿ. ಅದೆಲ್ಲ ನೋಡ್ಕೊಂಡು ಅವ್ರನ್ನೆಲ್ಲ ದರ್ಶನ ಮಾಡ್ಕೊಂಡು ಮತ್ತೆ ಕರ್ಕೊಬಂದು, ಎಲ್ಲಿಂದ ಕರ್ಕೊಂಡು ಹೋಗಿದ್ರೆ ಅಲ್ಲೇ ಕರ್ಕೊಬಂದು ನನ್ನನ್ನು ಬಿಟ್ರು ಮಾಸ್ಟರ್, ನನ್ನ ಮಕ್ಕಳು. ತುಂಬಾ ಖುಷಿ ಆಯ್ತು. ಮೋದಿಜಿಯವರು 2-3 ಸಲ ಬಂದಿದ್ದಾರೆ. ನಾನು ಅವ್ರನ್ನ ಏನಾದ್ರು ಒಂದು ಪ್ರಶ್ನೆ ಹಾಕೊಂಡಾಗ ಅವ್ರು ಬಂದಿದ್ದಾರೆ, ಬಂದು ಧ್ಯಾನ ಮಾಡಿ ಹೇಳಿ ಮಾತಾಡಿ ಹೋಗಿದ್ದಾರೆ. ತುಂಬಾ ಖುಷಿ ಆಯ್ತು. ಮತ್ತೆ ಅವಾಗವಾಗ ಮನೆಯವ್ರ ನೆನ್ಕೊಂಡು ಅಳ್ತಾ ಇದ್ದೆ, ನಮ್ಮ ಯಜಮಾನ್ರ ನೆನ್ಕೊಂಡು. ತುಂಬಾ ಒಲವಿತ್ತು, ತುಂಬಾ ಚೆನ್ನಾಗಿತ್ತು ನಮ್ ಕುಟುಂಬ. ಇದ್ದಕ್ಕಿದ್ದಾಗ ಅಚಾನಕ್ ಆಗಿ ಅವ್ರು ಲೋ ಬಿ ಪಿ ಆಗಿ ಹೊರಡ್ಬೇಕಾಯ್ತು. ಅವ್ರು ಕೇಳ್ದೆ, ಹಿಂಗ್ ಹೊರಟೋಗ್ಬಿಟ್ರಲ್ಲ, ಯಾರನ್ನ ಹೇಳ್ಬಿಟ್ಟು, ನನ್ನ ಮಕ್ಕಳಿಗೆ ಯಾರನ್ನ ಒಪ್ಪಿಸ್ಬಿಟ್ಟು ಯಾರಿಗೆ ಜವಾಬ್ದಾರಿ ಕೊಟ್ರಿ ನೀವು ಹೊರಟ್ರಿ, ತುಂಬಾ ಬೇಜಾರಾಗತ್ತಲ್ಲ, ಈಗ ಯಾರನ್ನ ನಾವು ಬೇಕು ಬೇಡ ಅಂದ್ರೆ ಯಾರನ್ನ ಕೇಳಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಅವ್ರನ್ನ ಕೇಳಿದಾಗ ಮಾಸ್ಟರ್ಸ್ ಅವ್ರು ಬಂದು ಧ್ಯಾನದಲ್ಲಿ ಬಂದು ಅವ್ರು ಕೇಳಿದ್ರು, ನೀನು ಅಳಬೇಡವ, ನೀನ್ ಹಿಂಗೆ ಅಂತಿದ್ರು ಲಾಸ್ಟ್ ಅಲ್ಲಿ ಅವರು, ಅಳಬೇಡ ಯಶೋದ, ನೀನು ನಾನು ನೋಡ್ಬೇಕು ಅಂದಾಗೆಲ್ಲ ಬಾರಿ, ನಾನು ಇಲ್ಲಿರ್ತೀನಿ ತೋರಿಸ್ತೀನಿ ಅಂತ ಅವ್ರು ಕರ್ಕೊಂಡು ಹೋದ್ರು ಮಾಸ್ಟರ್. ಕರ್ಕೊಂಡು ಹೋಗಿ ಅವ್ರು ಶಿವನ ದೇವಸ್ಥಾನ, ಮೂಲ ದೇವಸ್ಥಾನ ತೋರ್ಸಿದ್ರು, ಲಿಂಗನ. ನೀನ್ ನನ್ನನ್ನು ನೋಡ್ಬೇಕು ಅಂದಾಗೆಲ್ಲ ಬಾ, ನಾನು ಇಲ್ಲಿರ್ತೀನಿ ಅಂತ ತೋರ್ಸಿದ್ರು. ಮತ್ತಿನ್ನೊಂದ್ಸಲ ಬಂದ್ರು, ಮತ್ತಿದೇ ತರ ಬೇಜಾರಲ್ಲಿ ಕೂತಿದಾಗ ಅವ್ರು ಬಂದ್ರು, ರಾಯರ ಮಠಕ್ಕೆ ಕರ್ಕೊಂಡು ಹೋದ್ರು. ನಾನು ಇಲ್ಲಿ ಇರ್ತೀನಿ, ನಾನು ನೋಡ್ಬೇಕು ಅಂದಾಗೆಲ್ಲ ಬಂದು ಇಲ್ಲಿ ನೋಡ್ಕೊಂಡು ಹೋಗು, ನಾನು ಇಲ್ಲೇ ಇರ್ತೀನಿ ಅಂದ್ರು. ಮತ್ತಿನ್ನೊಂದ್ಸಲ ಅದೇ ತರ ಆದಾಗ ಮಾಸ್ಟರ್ ಅವಾಗ ಬಂದು ಸಾಯಿಬಾಬಾನ ಮಠಕ್ಕೆ ಕರ್ಕೊಂಡು ಹೋದ್ರು. ನೀನ್ ಅಳಬೇಡ ಯಶೋದ, ಯಾವಾಗ ಅಳಬೇಡ, ಕಣ್ಣೀರ್ ಹಾಕ್ಬೇಡ, ನಾನು ಇಲ್ಲಿರ್ತೀನಿ, ನೀನ್ ಯಾವಾಗ ನೋಡ್ಬೇಕು ಅಂತೀಯ ಬಾ, ನಾನು ಇಲ್ಲಿ ನಿನ್ ದರ್ಶನಕ್ಕೆ ಹೋಗ್ತೀನಿ, ಇಲ್ಲಿ ಇರ್ತೀನಿ, ನೋಡ್ಕೊಂಡು ಸಮಾಧಾನ ಮಾಡ್ಕೊಂಡು ಹೋಗು ಅಂದ್ರು. ಇದ್ ಯಾಕೆ ಇಷ್ಟು ನಾನು ಹೇಳ್ತಿದ್ದೀನಿ ಅಂತ ಅಂದ್ರೆ ಮಾಸ್ಟರ್ಸ್, ಅವ್ರು ಇದ್ದಾಗ್ಲೇ ಕೆಲವರು ಹೇಳಿದ್ರು ಸಾಕಷ್ಟು ಜನ ನನಗೆ, ಅವರು ಇವರು ಋಷಿಗೆ ಸಂಬಂಧಪಟ್ಟವ್ರು ಇವರು ಅಂತ ಹೇಳಿದ್ರು ನಮ್ಮ ಮನೆಯವರೆಲ್ಲ. ಆವಾಗ ನನ್ಗೆ ಅಲ್ಲಿ ಬಂತು, ಅದು ನನ್ಗೆ ಖುಷಿ ಆಯ್ತು. ಅವ್ರ ಆ ಸಂಬಂಧಪಟ್ಟದಕ್ಕೆ ಅಲ್ವಾ ಅವ್ರು ಈ ತರ ಬಂದು ದೇವಸ್ಥಾನಗಳಿಗೆಲ್ಲ ಕರಿತಿರೋದು. ಅವಾಗ ಅವ್ರ ಮೇಲೆ ಇದ್ದಂತ ಕೋಪಾಳು ನೋವು ಎಲ್ಲ ಸ್ವಲ್ಪ ಹಂತವಾಗಿ ಕಮ್ಮಿ ಆಗ್ತಾ ಬಂತು. ಅವಾಗ ಧ್ಯಾನದಲ್ಲಿ ಸತ್ಯ ತಿಳಿದೆ, ಬಂದ್ರು, ಅವ್ರ ಕೆಲ್ಸ ಮುಗಿಸಿದ್ರು, ಅವ್ರ ಕಾರ್ಯ ಮುಗಿಸಿದ್ರು. ನಾನು ಕೇಳ್ಕೊ ಬಂದು ದಿನಗಳು ಇಷ್ಟೇನೆ, ಆಯ್ತು ಅವ್ರನ್ನ ಬಿಡುಗಡೆ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಅಷ್ಟಕ್ಕೆ ಮಾಡ್ಕೊಂಡೆ. ಮತ್ತೆ ಯಾವತ್ತಾರ ಅಪರೂಪಕ್ಕೆ ನೋಡ್ಬೇಕು ಅಂದಾಗ ಯಾವತ್ತಾರ ಬರ್ತಾರೆ, ಅಳಕ್ ಹೋಗಲ್ಲ, ಒಟ್ಟ ನಾವ್ ಅಳ್ಬಾರ್ದಷ್ಟೇ, ಅವ್ರಿಗೆ ಹತ್ರ ಮತ್ತೆ ಬಂದ್ಬಿಡ್ತಾರೆ, ಅಳೋಂಗಿಲ್ಲ, ಅಳಕ್ಕಂತೂ ಹೋಗಲ್ಲ ನಾನು. ಅವ್ರಿಗೆ ಹೇಳ್ದೆ, ನಿಮ್ ಲೋಕಕ್ಕೆ ನೀವು ಹೋಗಿ ಆಯ್ತು, ಮತ್ತೆ ಪುನಃ ಒಳ್ಳೆ ಅಪ್ಪ ಅಮ್ಮನ ಆಯ್ಕೆ ಮಾಡ್ಕೊಳ್ಳಿ, ಸಸ್ಯಾಹಾರಾಗಿ ಧ್ಯಾನಿಯಾಗಿ ಮಾಸ್ಟರ್ಸ್ ಆಗಿ ಬನ್ನಿ, ನಿಮ್ಮಿಂದ ಸಾಕಷ್ಟು ಜನಕ್ಕೆ ಧ್ಯಾನ ಸಿಗ್ಲಿ ಅಂತ ಅನ್ಬಿಟ್ಟು ಅವಾಗ ಕೇಳ್ಕೊಂಡೆ ಮಾಸ್ಟರ್ಸ್. ಅದು ಖುಷಿ ಆಯ್ತು ನನಗೆ. ತುಂಬಾ ಏನು ಅಂತಂದ್ರೆ ಎಷ್ಟು ಖುಷಿ ಅಂದ್ರೆ, ನಾವ್ ಏನ್ ಕೇಳ್ಕೊಂಡ್ರು ಅದು ನಮ್ಗೆ ಸಿಗೋಷ್ಟು ಇದೆ ಮೇಡಮ್, ಇದೆ ಸರ್. ಆದ್ರೂ ನಾವು ಧ್ಯಾನದ ಮುಖಾಂತರ ಎಲ್ಲಾನು ಪಡ್ಕೊಳ್ಬೇಕು, ಎಲ್ಲಾನು ಕೇಳ್ಕೊಳ್ಬೇಕು, ಸತ್ಯದಲ್ಲಿ ಇರ್ಬೇಕು, ಧ್ಯಾನ ಮಾಡ್ಬೇಕು, ಸಸ್ಯಾಹಾರಿ ರ್ಯಾಲಿಗಳಿಗೆ ಹೋಗ್ಬೇಕು, ಧ್ಯಾನ ಪ್ರಚಾರ ಮಾಡ್ಬೇಕು. ನನ್ಗೆ ಧೈರ್ಯ ಅನ್ನೋದು ಬರ್ತಿತ್ತಿಲ್ಲ. ನಾನು ಯಾವತ್ತೂ ತುಮಕೂರ್ಗೆ ಹೋದಾಳಲ್ಲ, ಬೆಂಗಳೂರಿಗೂ ಹೋದಾಳಲ್ಲ. ಒಂದ್ಸಲ ಮಾತ್ರ ಮನೆಯಲ್ಲಿದ್ದಾಗ ಹೋಗಿದ್ದೆ ಅವ್ರ ಜೊತೆನಲ್ಲಿ. ತುಮಕೂರಲ್ಲಿ ಸಸ್ಯಾಹಾರಿ ರ್ಯಾಲಿ ಅಂತ ಮಾಡ್ತಾ ಇದ್ರು, ಆ ಟೈಮಲ್ಲಿ ನಾನು ಹೋಗ್ಲೇಬೇಕು, ಕರ್ಕೊಂಡು ಹೋಗಿ ಪತ್ರಿಜಿ ಅಂತ ನಾನು ಅವ್ರ ಹತ್ರ ಕೇಳಿದೆ. ಅವರು ನನ್ನನ್ನು ಕರ್ಕೊಂಡೋದ್ರು, ಅಲ್ಲಿಗೆ ಕರ್ಕೊಂಡೋಗಿ ಆ ರ್ಯಾಲಿ ಒಳಗ್ ಬಿಟ್ರು. ಅಲ್ಲೆಲ್ಲ ಕೂಗ್ತಾ ಇದಾರೆ, ಎಲ್ಲ ರ್ಯಾಲಿಗೆ ಎಲ್ಲ ಇದ್ ಮಾಡ್ತಾ ಇದಾರೆ. ನನ್ಗೆ ಕೂಗಕ್ಕೆ ಒಂಥರ ಮುಜುಗರ ಆಗ್ತಾ ಇದೆ, ನನಗೆ ಹೆಂಗ್ ಕೂಗೋದಿದ್ನ ನಾನು, ಒಂಥರ ಮುಜುಗರ ಆಗ್ತಾ ಇದೆ. ಅವತ್ತು ಹಂಗಿರೋ 1-2 ಧ್ವನಿ ಎತ್ತು ಕೂಗಿದೆ, ಅವಾಗ ನನಗೆ ಗೊತ್ತಾಯ್ತು ಕರೆಕ್ಟ್ ಇದ ಸತ್ಯ ಇದೆ ಅನ್ನೋದು. ಅದು ಗೊತ್ತಾಗಿ ಮತ್ತೆ ಪುನಃ ಎಲ್ಲೆಲ್ಲಿ ರ್ಯಾಲಿ ಇರುತ್ತೆ ಅಲ್ಲೆಲ್ಲ ಒಬ್ಬೊಬ್ಳೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ದೆ ನಾನು. ಅದು ತುಂಬಾ ಚೆನ್ನಾಗಾಯ್ತು, ತುಂಬಾ ಖುಷಿ ಆಯ್ತು ನನ್ಗೆ ಅವಾಗ. ರ್ಯಾಲಿಗಳಲ್ಲಿ ಎಷ್ಟು ಬೆನಿಫಿಟ್ ಅಂತಂದ್ರೆ, ಏನೇನ್ ಇರುತ್ತೋ ನಮ್ಮಲ್ಲಿರೋ ನೆಗೆಟಿವ್ ಬೇಡ್ದಿತ್ತು ಕಸ ಕಡ್ಡುಗಳೆಲ್ಲ ಹೊರಗಾಗ್ತಾ ಬರ್ಬೋದು, ನಮ್ಮಲ್ಲಿ ಸ್ಥೈರ್ಯ ಶಕ್ತಿಯನ್ನ ತುಂಬ್ಕೋಬಹುದು, ಎನರ್ಜಿನ ತಗೋಬಹುದು, ಸಾಕಷ್ಟು ಮಾಸ್ಟರ್ಸ್ಗಳ ಎನರ್ಜಿನ ನಾವು ತಗೋಬಹುದು. ಎಲ್ಲ ತುಂಬಾ ಖುಷಿ ಆಗತ್ತೆ ಆ ಎನರ್ಜಿಯಿಂದ, ರ್ಯಾಲಿಯಿಂದ, ಜಾಥದಿಂದ ತುಂಬಾ ಖುಷಿ ಆಗತ್ತೆ ಅನ್ನೋದು ಅಲ್ಲಿ ತಿಳಿತು. ಎಲ್ಲೇ ರ್ಯಾಲಿ ಇದ್ರು ಜಾಥಾ ಇದ್ರು ಸುಮ್ನೆ ಹೋಗ್ತಾ ಇರ್ತೀನಿ ಮಾಸ್ಟರ್ಸ್ ನಾನು, ಖುಷಿ ಆಗತ್ತೆ. ಎಷ್ಟು ಸಮಾಧಾನ ಇದ್ದೀನಿ ಅಂತಂದ್ರೆ, ತುಂಬಾ ಸಮಾಧಾನವಾಗಿದ್ದೀನಿ, ತುಂಬಾ ಚೆನ್ನಾಗಿದ್ದೀನಿ ನಾನು. ಖುಷಿ ಆಗತ್ತೆ ಅಂತಂದ್ರೆ, ಒಟ್ನಲ್ಲಿ ಈಗ ಧ್ಯಾನ ಮಾಡುವಾಗ
ಈಗ ಮೊನ್ನೆ ಒಬ್ರು ಮಾಸ್ಟರ್ಸ್ ಬಂದು ಅವ್ರು ಹೇಳಿದ್ರು ಸಾಕ ಈಗ ಆ ಓಶೋರ್ ಬಂದ್ರು. ಮಾಸ್ಟರ್ಸ್ ಓಶೋರ್ ಬಂದು ನನ್ನ ಹತ್ರ ಸುಮಾರು ಮಾತಾಡ್ತಾ ಇದ್ದಾರೆ. ಒಂದರಿಂದ 2 ನಿಮಿಷ ತನಕ ಅವ್ರು ಮಾತಾಡ್ತಾನೆ ಇದ್ದಾರೆ. ಭಾಷೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ಅವ್ರನ್ನ ಪ್ರಶ್ನೆ ಮಾಡಿದೆ, ನೀವು ಬಂದು ಯಾವ್ದಾವ್ದೋ ಭಾಷೆಯಲ್ಲಿ ಮಾತಾಡ್ಬೇಡಿ, ಕನ್ನಡ ಮಾತಾಡಿ, ನನ್ಗೆ ಬರೋದೇ ಕನ್ನಡ ಅಂತ ಅವ್ರ ಹತ್ರ ನಾನು ಕೇಳಿದೆ. ಅವಾಗ ಮತ್ತೊಂದ್ಸಲ ಅನ್ನಿಸ್ತು, ನೀವು ಬಂದು ಯಾವ ತರ ಮಾತಾಡ್ತೀರ. ನನ್ನ ಆತ್ಮಕ್ಕೆ ತಿಳಿಯುತ್ತೆ ಭಾಷೆಗಳು, ನನಗ್ ತಿಳಿಬೇಕಲ್ಲ ಭಾಷೆ, ಕನ್ನಡ ಬರೋದೇ ನನಗದು ಅಂತ ಅಂದಾಗ ಅದು ಒಂದೊಂದು ಇದ್ರಲ್ಲಿ ಒಂದು ಮುಂದೆ ಬರುತ್ತೆ. ಕರೆಕ್ಟ್ ಇವ್ರು ಮಾತಾಡಿದಿದೆ ಅಲ್ವಾ ಅನ್ನೋದೊಂದು ಖುಷಿ ಆಗತ್ತೆ. ನಾನು ಎಷ್ಟು ಓಶೋರು ಬಂದಿದ್ದಾರೆ, ಭಗವಾನ್ ಬುದ್ಧರು ಬಂದಿದ್ದಾರೆ. ಹಿಂಗೆ ಪಿರಮಿಡ್ಗೆ ಅಂತ ಹೋಗುವಾಗ ಆ ಧ್ಯಾನದ ಲಾಭಗಳು ಅಂತ ಪುಸ್ತಕ ಓದ್ಕೊಂಡು ಹೋಗ್ತಿದೆ ಮೇಡಮ್ ಮಾಸ್ಟರ್ಸ್. ನಾನು ಬಸ್ಸಲ್ಲಿ ಓದ್ಕೊಂಡು ಹೋಗುವಾಗ ಆ ಪುಸ್ತಕದಲ್ಲೇನೆ ಭಗವಾನ್ ಬುದ್ಧರು 3 ಬಾರಿ ಬಂದ್ರು ನನ್ನ ಹತ್ರ. 3 ಬಾರಿ ಬಂದು ದರ್ಶನ ಕೊಟ್ರು ಪುಸ್ತಕದಲ್ಲೇ. ನಾನು ಕನ್ಸ್ ಕಾಣ್ತಿದ್ದೇನೆ, ಎಲ್ಲ ಧ್ಯಾನಕ್ಕೆ ಹೋಗಿದ್ದೇನೆ, ಎಚ್ಚರವಾಗಿ ಎದ್ದು ಎದ್ದು ನೋಡ್ತಾ ಇದ್ದೀನಿ, ಪುಸ್ತಕದಲ್ಲೇ ಇದ್ದಾರೆ ಅವರು. 3 ಬಾರಿ ಬಂದು ನನಗೆ ದರ್ಶನ ಕೊಟ್ರು. ಭಗವಾನ್ ಬುದ್ಧರು ಜಾಸ್ತಿ ಬರ್ತಾರೆ, ಭಗವಾನ್ ಬುದ್ಧರು. ಖುಷಿ ಆಗತ್ತೆ ನನಗೆ ಇದೆಲ್ಲ. ಮತ್ತೆ ಓಶೋರು ಬಂದ್ರು, ಭಗವಾನ್ ಬುದ್ಧರು ಬಂದ್ರು, ಸೀತಾಮಾತೆ ಬಂದ್ರು. ನನ್ನ ಈ ಧ್ಯಾನದಲ್ಲಿ ನಾನು ನೋಡ್ಕೊಂಡಿರೋದು 5 ಜನ್ಮ ನಾನು ನೋಡ್ಕೊಂಡಿದ್ದೀನಿ ಮಾಸ್ಟರ್ಸ್. ನಾನು 4 ಹೆಣ್ಣಿನ ಜನ್ಮ, 1 ಗಂಡು ಜನ್ಮ ನೋಡ್ಕೊಂಡಿದ್ದೀನಿ ನಾನು ಈ ಧ್ಯಾನದಲ್ಲಿ. ಗುಡಕೇಶಕ್ಕೆ ಅಂತ ಬಂದು ಸಾಕಷ್ಟು ಅನುಭವಗಳಾಯ್ತು ನನಗೆ. ಸುಮ್ನೆ ಧ್ಯಾನ ಮಾಡ್ತಿದ್ದೆ, ಧ್ಯಾನದ ಅರ್ಥವನ್ನ ತಿಳಿಬೇಕಾದ್ರೆ ಗುಡಕೇಶಿಗೆ ಬರ್ಲೇಬೇಕಾಯ್ತು. ಹೆಂಗೆ ಏನು ಅನ್ನೋದು ತಿಳ್ಕೊಬೇಕಾದ್ರೆ ಇಲ್ಲಿ ಪ್ರತಿಯೊಂದು ವಿವರವಾಗಿ ಎಲ್ಲಾನು ತಿಳಿಸೋ ತರ ಇದೆ ಗುಡಕೇಶ ಅನ್ನೋದು ಎಲ್ಲಾನು. ಈಗ ಏನೇ ಒಂದು ಡೌಟ್ ಬಂದ್ರು ಅರುಣ್ ಕುಮಾರ್ ಸರ್ ಈ ತರ ಅಲ್ಲ ಈ ತರ ಅಂತ ಹೇಳ್ತಾರೆ, ವಿವರಿಸ್ತಾರೆ, ಪ್ರತಿಯೊಂದು ಹೇಳ್ತಾರೆ. ಅದು ತುಂಬಾ ಖುಷಿ ಆಯ್ತು ನನಗೆ. ನಾನು ಇಷ್ಟು ಜನ್ಮ ನಾನು ನೋಡ್ಕೊಳಲ್ಲ ಅನ್ನೋದು ಖುಷಿ ಆಯ್ತು. ಮತ್ತೆ ನಾನು ಧ್ಯಾನ ಮಾಡುವಾಗ ನನ್ಗೆ ಗೊತ್ತಿಲ್ದಂಗೆ ನನ್ನ ಸೋಲು ಒಂದು ರೈಲ್ವೆ ಬ್ರಿಡ್ಜ್ ಫುಲ್ಲು ಅಂತ ಈ ಭೂಮಿಯಿಂದ ಒಂದ್ ಅರ್ಧ ಎತ್ತರಕ್ಕೆ ಹೋಗಿದೆ. ಅಲ್ಲಿಂದ ನೋಡಿ ಚಪ್ಪಾಳೆ ತಡ್ತಾ ಇದೆ. ಕೂತ್ಕೊಂಡಿದೆ ಅಂದ್ರೆ ಕೂತಿಲ್ಲ, ಚೇರ್ ಇಲ್ಲ, ಏನಿಲ್ಲ. ಜನಗಳ ಕೆಳಗಡೆ ಭೂಮಿ ಮೇಲೆ ಇರುವಂತ ಕಾರು ಜನಗಳನ್ನೆಲ್ಲ ನೋಡಿ ಚಪ್ಪಾಳೆ ತಡ್ತಾ ಇದೆ. ಅದು ಆನಂದವಾಗಿ ತೇಲಾಡ್ತಾ ಇದೆ ಖುಷಿಯಿಂದ. ಆ ಖುಷಿ ಎಲ್ಲರಿಗೂ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ. ಚೆನ್ನಾಗಿತ್ತು, ಚೆನ್ನಾಗಾಗತ್ತೆ ಅದು. ತುಂಬಾ ಖುಷಿ ಆಯ್ತು, ಸಂತೋಷ ಆಯ್ತು ಸರ್. ಮತ್ತೆ ಸರ್ ಹೋಗಿತಾ ಏನಾದ್ರು ತಪ್ಪಾಗಿರೋ ಕ್ಷಮೆ ಇರ್ಲಿ ಸರ್. ಮತ್ತೆ ತಪ್ಪಿಲ್ಲ, ಬಟ್ ಇಷ್ಟು ಬೇಗ ಮುಗಿಸ್ಬಿಟ್ರಲ್ಲ, ಇನ್ನೂ ಬೇಕಾದಷ್ಟಿದೆ. ಇಲ್ಲ ಸರ್, ನೀವು ಬೇಕಾದಷ್ಟಿದೆ. ನಾನು ಬರ್ಕೊಂಡಿದೀನಿ, ಬರ್ದಿರೋದನ್ನ ನೋಡ್ಕೊಳಕ್ಕೆ ಆಗ್ತಾ ಇಲ್ಲ, ನೋಡಕ್ ಬಿಡ್ತಾ ಇಲ್ಲ ಅವ್ರು ನನಗೆ. ನಾನು ಅವ್ರನ್ನ ಕೇಳ್ಕೊಂಡೆ ಧ್ಯಾನದಲ್ಲಿ. ನನ್ನ ಅನುಭವ ಸಾಕಷ್ಟು 2 ಕಡೆ ಮಡಿಕೊಂಡಿದ್ದೀನಿ ಸರ್ ಪುಸ್ತಕ. ನಾನು ನೋಡಿ ಹೇಳ್ತೀನಿ ಅಂದ್ರೆ ಅದನ್ನ ನೋಡಕ್ ಬಿಡ್ತಾ ಇಲ್ಲ ಅವರು. ಆಯ್ತು, ನೀವೇ ನಂಗೆ ನೆನ್ಪು ಕೊಡಿ, ನೆನ್ಪಿನ ಶಕ್ತಿ ಅಂತ ಕೊಡಿ ಅದನ್ನ ಹೇಳುವಂತದ್ದು ಅಂತ ಅಂದೆ. ನೆನ್ಪು ಕೊಟ್ಟು ಕೊಟ್ಟು ಇಷ್ಟನ್ನು ಹೇಳಿಸ್ತಾ ಇದ್ದಾರೆ ಸರ್. ಓಕೆ, ಇನ್ನೊಂದ್ ದಿವಸ ಶೇರ್ ಮಾಡೋಂತ್ರಿ, ಆಯ್ತಾ? ಆಯ್ತು ಸರ್, ಆಯ್ತು. ಚೆನ್ನಾಗಿತ್ತು. ಮಾತಾಡ್ತೀರಾ ಯಾರಾದ್ರು ಮಾಸ್ಟರ್? ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಸರ್. ಮೇಡಮ್. ನಮಸ್ತೆ ನಮಸ್ತೆ. ಗುಡಕೇಶನ್ ಇರೋಂತ ಎಲ್ಲಾರ್ಗುನು ಮಾಸ್ಟರ್ಸ್ಗೂ ನಮಸ್ತೆ ಹೇಳ್ತೀನಿ. ತುಂಬಾ ಇಷ್ಟಪಡ್ತೇನೆ. ನನಗಂತೂ ತುಂಬಾನೇ ಇಷ್ಟ. ಯಶೋಧ ಮೇಡಮ್, ತುಂಬಾ ಚೆನ್ನಾಗಿ ನಿಮ್ಮ ಅನುಭವಗಳು ಸಾಕಷ್ಟು ಹಂಚ್ಕೊಂಡಿದ್ದೀರ. ನಿಮ್ಗ್ ಬರೋ ಅಂತ ವಿಷನ್ಗಳು, ಆ ಸತ್ಯದ ಒಂದು ವಿಷನ್ ಇರುತ್ತಲ್ಲ, ಆ ವಿಷನ್ಗಳು ಅದು ಸುಮ್ನೆ ಸುಳ್ಳಲ್ಲ, ಅದು ಸತ್ಯವಾದ ನಿಮ್ಮ ಒಂದು ಸತ್ಯದಲ್ಲಿ ಇರೋರಿಗೆ ಸತ್ಯ ಅಂತ ತಿಳಿಯುವಂತದ್ದು ಇದು. ಪ್ರತಿಯೊಬ್ರು ನಂಬೇಕು, ಯಾಕಂದ್ರೆ ಇದು ಸುಳ್ಳಲ್ಲ ಹೇಳೋದು. ಧ್ಯಾನಿಗಳೆಲ್ಲ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಪ್ರತಿಯೊಬ್ರು ನಾವು ಸತ್ಯನೇ ಹೇಳೋವಂತದ್ದು. ಇದ್ರಲ್ಲಿ ನಡೆದಿರೋ ಅಂತದ್ದು, ನಿಮ್ಗೆ ಆಗಿರೋ ಅಂತ ಅಷ್ಟೊಂದು ಟ್ರಬಲ್ಗಳಾಗಿರುವಂತದ್ನ ನೀವ್ ಹಂಚ್ಕೊಂಡಿದ್ದೀರಾ. ಸಾಕಷ್ಟು ಚೆನ್ನಾಗ್ ಬಂತು, ಚೆನ್ನಾಗಿ ಹೇಳಿದಿರ. ಇನ್ನ ಇದೆ ನಿಮ್ಮ ಹತ್ರ, ಇನ್ನ ಅಡಿಗೆ ಇನ್ನ ಅಡ್ಗಿದೆ ನಿಮ್ಮ ಹತ್ರ. ಒಂದು ಏನೆಲ್ಲ ನೀವೆಲ್ಲ ಎಲ್ಲೆಲ್ಲಿ ಹೋಗಿದ್ರಿ, ಹೋಗಿದ್ರಿ, ಹೇಗ್ ಮಾಡ್ತಾ ಇದ್ರಿ, ಅಷ್ಟು ಟ್ರಾವೆಲ್ ಅಲ್ಲಿ ಏನೆಲ್ಲ ನೀವು ಕಂಡಿದ್ದೀರಾ, ಅದೆಲ್ಲ ನಿಮ್ಮ ಹತ್ರ ಇನ್ನ ಅಡಗಿದೆ. ಅದು ಈಚೆಗ್ ತರ್ಬೇಕು ಅಂತಾರ. ಇನ್ನೊಂದ್ ಸೆಷನ್ ಅಟೆಂಡ್ ಮಾಡಿ ಮತ್ತೆ ಒಂದ್ಸರಿ ಬಂದು ನೀವು ಇದ್ರ ಬಗ್ಗೆ ತಿಳಿಸ್ಕೊಡಿ. ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದ್ದೇ ಇರುತ್ತ ಮೇಡಮ್. ಈ ಗುಡಕೇಶ ಆಗ್ಲಿ, ಪತ್ರಿಜಿಯವ್ರದ್ದೇ ಆಗ್ಲಿ, ಏನೇ ಮಾಡ್ಬೇಕಾದ್ರೂ ಒಂದು ನಂಬಿಕೆ ಬೇಕು ಅಂತ ಹೇಳ್ತಾರ. ಪ್ರತಿಯೊಬ್ಬರನ್ನು ನಂಬೇಕು. ಜನಗಳಿಗೆ ಅದು ಗೊತ್ತಿರೋದಿಲ್ಲ. ಹೇಗೆ ಕಣ್ ಮುಚ್ಕ ಕೂತ್ಕೊಂಡ್ರೆ ಹೇಗೆಲ್ಲ ಬರುತ್ತ, ನಿಜನ ಅಂತಾರ. ಖಂಡಿತ ಅದು ನಮ್ಮ ಆತ್ಮ ಹೇಳ್ಬೇಕು ಅಂತಾರ. ಧ್ಯಾನಕ್ ಹೋದಾಗ ಹೇಗೆಲ್ಲ, ನನ್ಗೂ ಕೂಡ ಒಂದ್ಸರಿ ಹಂಗೆ ಆಗಿದೆ ಮೇಡಮ್. ಅದು ಹೇಗೆ ಅಂತಾರ, ನನ್ನ ಆತ್ಮ, ನಾನ್ ಧ್ಯಾನ ಕೂತಿದ್ದೀನಿ, ನನ್ನ ಆತ್ಮ ಬಂದು ನಕ್ಬಿಟ್ಟು ಮತ್ತೆ ಹೋಗಿ ನನ್ಗೆ ಸೇರ್ಕೊತ ಅಲ್ಲಿ ಹೃದಯಕ್ಕ. ಆ ಹೃದಯದಿಂದ ನನಗೆ ಅನ್ನಿಸ್ತು, ಇದು ಒಂಥರನ ಧ್ಯಾನಲ್ಲಿ ಕೂತಿದ್ದೀನಿ, ನಾನು ಹೋಗಿ ಆಚೆ ಹೋಗ್ಬಿಟ್ಟು
ಆಚೆ ನನ್ನ ಆತ್ಮ ಎದ್ದೋಗಿ ನಕ್ಬಿಟ್ಟು ಬಂದ್ ಕೂತ್ಕತ್ತಲ್ಲ ಅಂತ. ಹಾಗೆ ಕೇತಪ್ಪ ಸರ್ ಬಂದಿರೋ ಒಂದು PSSM ಇದ್ರಲ್ಲಿ ಅಟೆಂಡ್ ಮಾಡಿದೆ ಜೂಮ್. ಸರ್ಗೆ ಹೇಳ್ದೆ, ಸರ್ ಈ ತರ ಆಯ್ತು ಅಂತ ಹೇಳ್ದೆ. ಅವರು ಅಂತ ನನ್ಗೆ ಖುಷಿ ಆಯ್ತು ಸರ್, ನನ್ನ ಆತ್ಮ ಈಚೆಗ್ ಬಂದು ನಕ್ಬಿಟ್ಟು ಹೊರ್ಟಾಯ್ತು ಅಂತ. ನಾನೇನೋ ಒಂದ್ ಹೇಳ್ತೀನಿ, ನಂಬ್ತೀರಾ, ಕೇಳ್ತೀರಾ ಅಂತಂದ್ರು. ಹೌದು ಕೇಳ್ತೀನಿ ಹೇಳಿ ಸರ್ ಅಂತ ಅಂದೆ ನಾನು. ಹಾಗೆ ಹೇಳಿದ್ರು ಅವರು, ನಿಮ್ಮ ಆತ್ಮ ಇವತ್ತು ಧ್ಯಾನದಲ್ಲಿ ಕುಂತಿದಾಗ ನಿಮ್ಮ ಆತ್ಮ ಬಂದು ಹೊರಗಡೆ ಬಂದು ನಕ್ಬಿಟ್ಟು ಮತ್ತೆ ಹೋಗಿ ನಿಮ್ಮ ಹೃದಯಕ್ಕೆ ಸೇರ್ಕೊತ ಆತ್ಮ. ಹಾಗಿದ್ದಾಗ ಅದೇ ಆತ್ಮ ನಕ್ಬಿಟ್ಟು ಹಾಗೆ ಹೊಟ್ಟೋದ್ರೆ ಏನ್ ಮಾಡ್ತೀರಾ ಅಂತಂದ್ರು. ನಾನಂತಂದೆ, ಅದಕ್ಕಿಂತ ಪುಣ್ಯದ ಫಲ ಇನ್ನೊಂದಿದ್ದ ಸರ್, ಖುಷಿ 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 ಅಂತಂದೆ. ಖುಷಿ ಪಡ್ತೀರಾ ಅಂದ್ರು. ಖಂಡಿತ ಖುಷಿ ಪಡ್ತೀನಿ ನಾನು. ಅದಕ್ಕಿಂತ ಒಂದ್ ಪುಣ್ಯದ ಫಲ ಇನ್ನೊಂದಿಲ್ಲ. ನಾವು ಅದಕ್ಕೇನೆ ಎಲ್ಲ ಧ್ಯಾನ ಮಾಡ್ತಿರೋದು. ಸರ್ ಕೂಡ ಪತ್ರಿಜಿ ಸರ್ ಅದೇ ಮಾಡ್ಬಿಟ್ಟು ಹೋಗಿದ್ದಾರೆ, ಧ್ಯಾನ ಮಾಡಿ ಹೋಗಿದ್ದಾರೆ. ನಾವು ಕೂಡ ಅವರು ಧ್ಯಾನದಿಂದ ಧ್ಯಾನದಿಂದ ಮುಕ್ತಿ ಅಂತ ಹೇಳಿದ್ದಾರೆ. ಆ ಮುಕ್ತಿಗೋಸ್ಕರ ಒಂದ್ ಸತ್ಯದ ಮಾರ್ಗಕ್ಕೆ ಹೋಗ್ತಾ ಇದೀವಿ. ಸತ್ಯದ ಕಡೆ ಪಯಣ ಸರ್ ಇದು ನಮ್ದು. ಸತ್ಯದ ಲೋಕಕ್ಕೆ ಹೋಗೋಣ ಅಂತ ಆದಷ್ಟು ಬೇಗ. ನನ್ಗೆ ಖುಷಿ ಆಯ್ತಾ ಸರ್ ನೀವ್ ಹೇಳಿರೋ ಮಾತು ಅಂತಂದೆ. ಆಗ ಖುಷಿ ಪಟ್ರು ಅವರು, ಚಪ್ಪಾಳೆ ತಟ್ರು. ಹಾಗೆ ಪ್ರತಿಯೊಂದು ಧ್ಯಾನ ಮಾಡೋರು ಪ್ರತಿಯೊಂದು ಅನುಭವ ಹಂಚ್ಕೊಂಡಾಗ ಅದು ಸತ್ಯನೇ ಬರೋದು, ಅದು ಯಾವತ್ತೂ ಸುಳ್ಳು ಬರಲ್ಲ. ಹೀಗೆ ನಮಗೂ ಕೂಡ ಇನ್ನೊಂದ್ಸರಿ ಹೇಳ್ತೀನಿ, ನನ್ನ ಆತ್ಮ ಹೇಗೆ ನಮ್ ಶರೀರ, ನಾನ್ ಕೂತಿದ್ದೀನಿ ಧ್ಯಾನ ಮಾಡ್ತಾ, ನನ್ ಶರೀರ ಏನಾಗಿದೆ ನಮ್ ರೂಮಲ್ಲೆಲ್ಲ ಓಡಾಡ್ತೈತೆ. ಏನ ಈ ತರ ಓಡಾಡ್ತದೆ ಅಂತ ಹೇಳಿ ಫುಲ್ ಓಡಾಡ್ತೈತೆ. ಏನು ಉಯ್ಯಲೆನೆ ಆಡಿಸ್ತೈತೆ. ನನ್ಗೆ ಉಯ್ಯಲೆ ಅಂದ್ರೆ ಭಾರಿ ತುಂಬಾ ಇಷ್ಟ ನನ್ಗ. ಅದೊಂದು ಧ್ಯಾನದಲ್ಲಿ ಉಯ್ಯಾಲೆ ಆಡ್ಸಿದೆ ನನ್ನ ಶರೀರ ಕುಂತ್ಕೊಂಡು. ನನ್ನ ಆತ್ಮ ಏನು ಉಯ್ಯಾಲೆ ಆಡ್ತೈತೆ ಆಡ್ಬಿಟ್ಟು ಕೊನೆಯಾಗ ಬಂದು ಎಲ್ಲ ರೂಮಲ್ಲೆಲ್ಲ, ನನ್ ರೂಮಲ್ಲಿ ಎಷ್ಟು ಅಗಲ್ತಿದೆ ಅಷ್ಟು ಗಿರ್ಗಿಟ್ಲಾಡ್ಸ್ತೈತೆ ನನ್ನನ್ನ. ಯೂನಿವರ್ಸ್ ಕೇಳ್ಕೊತಾ ಇದ್ದೀನಿ, ಯೂನಿವರ್ಸ್ ಸಾಕು ಸಾಕು ಸಾಕು, ನಂಗ್ ಭಯ ಆಯ್ತೈತೆ, ನನ್ ಇಳ್ಸು ಯೂನಿವರ್ಸ್ ಸಾಕು ಪತ್ರಿಜಿ ಸರ್ ಸಾಕು ಸಾಕು ನನ್ಗ್ ಭಯ ಆಯ್ತೈತೆ ಅಂತಂದಾಗ ಅದು ಮತ್ತೊಮ್ಮೆ ನನ್ಗ ತೊಟ್ಲಲ್ಲಿ ಉಯ್ಯಾಲೆಲ್ಲಿ ಕೂರ್ಸಿ ಆಟ ಆಡ್ಸಿ ಬಂದು ಮೆತ್ತಗೆ ಅಲ್ಲೇ ಬಂದು ನನ್ ಶರೀರ ಬಂದು ಸೇರ್ಕೊಂತು. ಅದು ಸತ್ಯ. ನಿಜಾಗ್ಲೂನು ಈ ಅನುಭವ ಅಂತ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ. ಏನೆಲ್ಲ ಆಗುತ್ತೆ, ನಾವ್ ಖುಷಿ ಪಡ್ಬೇಕು. ಬಂದದ ನಾವು ನಿಜವಾಗ್ಲೂನು ನಾವು ಆಡಕ್ ಆಗಲ್ಲ ಅನ್ಕೋತೀವಿ. ಈ ಸರಿ ಹೋದಾಗ ಉಯ್ಯಲೆ ಆಡ್ಕೊ ಬಂದೆ. ಹೇಗೆ ಅಂತಂದ್ರ, ನಾವು ಮನೇಲೆಲ್ಲ ಊರಲ್ಲೆಲ್ಲ ಆಡಲ್ಲ, ಮನೆಯೊಳಗೂ ಆಡಲ್ಲ ನಾವು. ಅದೇ ಇವಾಗ ಪಿರಮಿಡ್ಗೆ ಹೋಗಿ ಅವತ್ತು ಇದಕ್ಕ ಮ್ಯೂಸಿಕ್ ಧ್ಯಾನಾಗ ಅಯ್ಯಪ್ಪ ಪಿಂಡಿದಕ್ಕೆ ಹೋಗಿದ್ದಾಗ ನಾನು ಅಲ್ಲೊಂದು ಉಯ್ಯಾಲೆ ಇತ್ತು. ನಾನು ಅವತ್ತು ನನ್ನ ಶರೀರ ಉಯ್ಯಾಲೆ ಆಡ್ಸಿ ಯೂನಿವರ್ಸ್ ತಂದು ನನ್ನ ಎಲ್ ಕೂತಿದೆ ಅಲ್ಲಿಗೆ ನನ್ನ ಶರೀರ ನನ್ ಬಂದ್ ಕುಂಡಿಸ್ತು. ಇವತ್ತು ನಾನು ಉಯ್ಯಾಲೆ ಆಡ್ತೀನಿ ಅಂತೇಳಿ ನಾನು ಒಬ್ಳೆ ಹೋಗಿ ಉಯ್ಯಾಲೆ ಆಡ್ಕೊಂಡ್ ಬಂದೆ. ಅಲ್ಲಿ ಆಡ್ಕೊಂಡು ಖುಷಿ ಪಡ್ದು ನೋಡಿ, ನಾವು ಏನೆಲ್ಲ ಧ್ಯಾನದಲ್ಲೂ ಉಯ್ಯಾಲೆ ಆಡಿದ್ವಿ, ನಿಜವಾಗ್ಲೂನು ಹೋಗ ಅಲ್ಲಿ ಉಯ್ಯಾಲೆ ಆಡ್ಬಿಟ್ಟು ಬಂದೆ. ಅದು ಸತ್ಯ ಅಂತ ಅನ್ನೋದ್ನ ಖಂಡಿತ ಎಲ್ಲರೂ ನಂಬೇಕು. ಪ್ರತಿಯೊಬ್ಬರಿಗೂ ಈ ಅನುಭವ ಬೇಕು. ಇನ್ನ ಒಂದ್ಸರಿ ನಿಮ್ಮ ಅಡ್ಗಿರೋ ಅಂತ ನಿಜನ ಅನುಭವಗಳನ್ನ ಪ್ರತಿಯೊಂದು ಹೊರಗ್ ತನ್ನಿ ಅಂತ ಹೇಳ್ತೀನಿ. ಇಷ್ಟೊತ್ತು ಅವಕಾಶ ಕೊಟ್ಟದಕ್ಕೆ ಅರುಣ್ ಸರ್ ನಮಸ್ತೆ ಸರ್. ನಿಮ್ಗೆ ಧನ್ಯವಾದಗಳು ಸರ್. ಎಲ್ಲಾರ್ಗು ಧನ್ಯವಾದಗಳು. ನಿಮ್ಗೂ ಕೂಡ ಧನ್ಯವಾದಗಳು ಮೇಡಮ್. ಯಶೋಧ ಮೇಡಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಡಮ್ ವಂಡರ್ಫುಲ್ ಅಂತ ಹಾಕಿದ್ದಾರೆ ಮೇಡಮ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಕಮಲಾ ಮೇಡಮ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಅನ್ಮ್ಯೂಟ್ ಮಾಡಿ. ಹಾ ಸರ್, ನಮಸ್ತೆ ಸರ್. ಹಾ ಮೇಡಮ್. ಹಾ ಸರ್, ಅವ್ರು ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡ್ರಲ್ಲ, ನಮಗೆ ಯಾವಾಗ ಈ ತರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸರ್? ಮೇಡಮ್ ಅವ್ರು ಎಷ್ಟು ಮಂಡಲ ಮಾಡಿದಾರೆ ಕೇಳಿ. ನೈಟ್ ಎಲ್ಲ ಕುತ್ಕೋಬಿಡಿ ಮೇಡಮ್. ನಾವು ಜೂನ್ ಇಂದ ಇವತ್ತವರೆಗೂ ನಿದ್ದೆಗೆ ಹೋಗಿಲ್ಲ ಮೇಡಮ್. ಸ್ಟಾರ್ಟಿಂಗ್ ಹೋಗಿದ್ರು ಒಂದ್ ವಾರ 10 ದಿವಸ ನಿದ್ದೆಗೆ ಹೋಗಿರ್ಬೋದು ಅಷ್ಟೇ. ಅದನ್ನ ಹಾ ನಾನು ಹಾ ಸೈಡ್ಗೆ ಹೋಗಿಲ್ಲ. ಒಬ್ರು ಮೇಡಮ್ ಅಂದ್ರು ಸ್ಟಾರ್ಟಿಂಗ್ ಅಲ್ಲಿ 41 ದಿನ ಮಂಡಲ ಇದ್ದಿದ್ದು, ಹಾ 43 ದಿನ ಮಂಡಲ, 43 ದಿನ ತನಕ ಮಾಡ್ದೆ. ಅದಾದ್ಮೇಲೆ ಮೇಡಮ್ ಮಂಡಲ ನಿಂತಿದ್ಯಲ್ಲ, ಮಲಗಿ ಸ್ವಲ್ಪ ದಿವಸ ಆಮೇಲೆ ಬೇಕಾದ್ರೆ ಮಾಡೋರು ಅಂತ ಅಂದ್ರು. ಮೊನ್ನೆ ಒಂದ್ ವಾರದ ತನಕ ಏನೋ ಮಲಗ್ದೆ ನಾನು. ಪುನಃ ಮತ್ತೆ ಹಾ ಎದ್ದು ಕುತ್ಕೊಂಡು ಸಾಧನೆ ಮಾಡಕ್ ಕೂತ್ಕೊಂಡೆ. ಆ ಸಾಧನೆ ಇವತ್ತವರೆಗೂ ನಿರಂತರವಾಗಿ ನಡೀತಾ ಇದೆ ಮೇಡಮ್. ಟೈಮ್ ಆಗಲ್ಲ ಅಂದ್ರೆ ಯಾವತ್ತೂ ಟೈಮ್ ಆಗಲ್ಲ. ನಾನು ಅರ್ಧ ಗಂಟೆ ಕುತ್ಕೊಳ್ಳೋ ಟೈಮ್ ಆಗ್ತಿತ್ತಿಲ್ಲ, ಇವತ್ತು 11 ಗಂಟೆ ಕುತ್ಕೋತೀನಿ. ಕೆಲವೊಂದ್ ಟೈಮ್ 13 ಗಂಟೆ ಕಳೆಯುತ್ತೆ ಒಂದಿನ. ಈ ತರ ಎಲ್ಲ ಹಾ ಆಗುತ್ತೆ. ಒಂದೊಂದ್ ದಿವಸ ಅನ್ಕೋತೀನಿ 24 ಗಂಟೆ ಹಿಂಗೆ ಕುತ್ಕೊಬಿಡ್ತೀನಪ್ಪ ಧ್ಯಾನದಲ್ಲಿ, ಎನರ್ಜಿ ಹಂಗಿದೆಯಲ್ಲ ಅಂತ ಅನ್ಕೋತೀನಿ ನಾನು. ಯಶೋಧ ಮೇಡಮ್ ಕೇಳ್ದೆ. ಯಶೋಧ ಮೇಡಮ್ ಹೇಳಿದ್ರು, ಈ ಗುಡ ಕೆಲಸ ಮಾಡಿ ನಾನು ಮೇಡಮ್ ರಾತ್ರಿ ಎಲ್ಲ ಮಾಡ್ತೀನಿ ಅಂತ. ಬಸ್ಸಲ್ಲಿ ಮೀಟ್ ಆಗಿದ್ವಿ ನಾವು. ಹೀಗೆ ಬೆಂಗಳೂರು ಬರ್ಬೇಕಾದ್ರ ಬಸ್ಸಲ್ಲಿ. ದೊಡ್ಡಬಳ್ಳಾಪುರ ಅಲ್ಲ ಮೇಡಮ್? ದೊಡ್ಡಬಳ್ಳಾಪುರ ಬೆಂಗಳೂರ? ಹಾ, ದೊಡ್ಡಬಳ್ಳಾಪುರ ಮೇಡಮ್, ದೊಡ್ಡಬಳ್ಳಾಪುರ.
ಮೀಟ್ ಆದಾಗ ನಮಗೂ ಕೂಡ ಹಂಗೆ ಅಂತ ಎಲ್ಲ ಹೇಳ್ಕೊಟ್ರು ಮೇಡಮ್, ಈ ತರ ಗುಡಕೆಸ ಅಂತ ಅನ್ನೋದಿದೆ, ಮಾಡ್ಬೇಕು. ನಾನ್ ರಾತ್ರಿ ಎಲ್ಲ ನಿದ್ರೆ ಮಾಡಲ್ಲ ಅಂತ ನನಗೂ ಮಾಡ್ಬೇಕು ಅನ್ನಿಸ್ತು. ಹಾಗಾಗಿ ನಮ್ಗೂ ಸಿದ್ರ ಬೆಟ್ಟಕ್ ಬಂದಾಗ ನಮಗೂ ಕೂಡ ಸಿಕ್ತ ಅವಕಾಶ ಅದು. ಮೇಡಮ್ ಕಡೆಯಿಂದ ನಮಗೂ ಕೂಡ ಸಿಕ್ತು. ಮತ್ತೆ ಮೇಡಮ್ ಕೂಡ ಅಲ್ಲೇ ಬಂದಿದ್ರು. ಈಗ ನಾವು ಕೂಡ 28 ದಿನ ಆಯ್ತು ನಾವು ಕೂಡ ನೈಟ್ ಎಲ್ಲ ನಿದ್ರೆ ಮಾಡಲ್ಲ, ಹಗ್ಲೆಲ್ಲ ನಿದ್ರೆ ಮಾಡಲ್ಲ. ಯಾವ ರೀತಿ ಯಾವ್ದಕ್ ಸಾಧ್ಯ ಆಗಲ್ಲ, ನಮ್ ಮನ್ಸ್ ಮಾಡ್ಬೇಕು, ನಮ್ನಲ್ಲಿ ನಾವು ನಂಬಿಕೆ ಇಟ್ಕೋಬೇಕು. ಮನ್ಸ್ ಮಾಡ್ತು ಅಂತಂದ್ರ ಮನ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ. ಪ್ರತಿಯೊಂದು ಈ ಗುಡಕೆಸ ಪ್ರತಿಯೊಬ್ಬರಿಗೂ ಅಳವಡಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನ್ ಕೂಡ ಮಾಡ್ತಾ ಇದ್ದೀನಿ, ಸ್ಟ್ರೈನ್ ಏನು ಇಲ್ಲ, ಆರಾಮಾಗಿದ್ದೀನಿ. ಮೇಡಮ್ ಯಶೋಧ ಮೇಡಮ್ ಏನ್ ಹೇಳ್ತಾರ ಅದ್ ಸತ್ಯ, ಕರೆಕ್ಟ್ ಅವ್ರು ಹೇಳಿದ್ದು ಅಂತ ಅನ್ನಿಸ್ತದ. ಅವ್ರನ್ನೇ ನೆನ್ಸ್ಕೊತಾ ಇರ್ತೀನಿ ನಾನು. ಹಾಗೆ ಪ್ರತಿಯೊಬ್ಬರಿಗೂನು ಈ ಗುಡಕೆಸ ಅಂತಾನೆ ಬೇಕೇ ಬೇಕು. ಓಕೆ ಸರ್. ಸಾಕಷ್ಟು ಮಾಸ್ಟರ್ಸ್ ಬಂದಿದ್ದಾರೆ ಮೇಡಮ್ ನಮ್ಮ ಮನೆಗೆ. ನಿಮ್ ಮನೇಲಿ ಎನರ್ಜಿ ಇದೆ, ಧ್ಯಾನದ ಎನರ್ಜಿ ಚೆನ್ನಾಗಿದೆ, ನಾವು ಬಂದಿದೀವಿ ಮೇಡಮ್ ಅಂತ ಸಾಕಷ್ಟು ದೇವ್ರುಗಳು ಬಂದಿದ್ದಾರೆ, ಸಾಕಷ್ಟು ಮಾಸ್ಟರ್ಸ್ ಗಳು ಬಂದಿದ್ದಾರೆ. ಎಲ್ಲರೂ ಬರ್ತಾರೆ ಧ್ಯಾನ ಮಾಡುವಾಗ ನನ್ನನ್ನು ನೋಡ್ತಾರೆ ಅವರು, ನಾನು ಅವ್ರನ್ನ ನೋಡ್ತೀನಿ. ನನ್ನಲ್ಲಿ ಯಾವ ಪ್ರಶ್ನೆ ಇರಲ್ಲ, ಅವ್ರ ಹತ್ರ ಏನು ಕೇಳ್ಬೇಕು ಅನ್ನೋ ಮನ್ಸಿರಲ್ಲ. ಅವರು ನನ್ಗೇನು ಕೊಡ್ಬೇಕು ಅನ್ನೋ ಇದ್ರಲ್ಲ. ಒಟ್ಟು ನಾನು ಕೇಳೋದಿದ್ರೆ ತಾನೇ ಅವ್ರು ಬರೋಕ್ಕೆ ಕಷ್ಟಪಡೋದು. ನಾನು ವಿಶಾಲವಾಗಿರ್ತೀನಲ್ಲ, ಮನ್ಸು ವಿಶಾಲವಾಗಿರುತ್ತೆ. ಬರ್ತಾರೆ, ನೋಡ್ತಾರೆ, ನಾನು ಅವ್ರನ್ನ ನೋಡ್ತೀನಿ, ಖುಷಿಯಿಂದ ಹೊರಡ್ತಾರೆ, ನನಗೂ ಖುಷಿ ಆಗತ್ತೆ. ಒಟ್ನಲ್ಲಿ ಧ್ಯಾನದಲ್ಲಿ ಏನಾದ್ರು ಆದಾಗ ಒಂದ್ ಅನುಭವ ಆಗ್ಬಿಟ್ರೆ ಅದೇ ನನಗೆ ಬೇಕಾಗಿರೋದು. ಇನ್ನು ಬೇರೆ ಇಲ್ಲ, ಅವರಿಂದ ನಾನು ಏನೂ ನಿರೀಕ್ಷೆ ಮಾಡಲ್ಲ. ಅದೇ ಖುಷಿ ಆಗುತ್ತೆ ತುಂಬಾ. ಸರ್ ನನಗೆ ಕಡ್ತಲ್ಗೆ ಹೋಗಿದೆ ಸರ್, ಮೊದಲನೇ ವರ್ಷ ನಾನು ಹೋಗಿದ್ದಾಗ ಅಲ್ಲಿ ಧ್ಯಾನದಲ್ಲಿ ನನಗೆ ಧ್ಯಾನ ಕುತ್ಕೊಂಡಾಗ ಸದಾನಂದ ಯೋಗಿಗಳು ಸರ್, ಅವರು ಜೊತೆಲಿದ್ದೆ ಸರ್ ನಾನು ಧ್ಯಾನದಲ್ಲಿ. ಅವ್ರ ಜೊತೆಲಿದ್ದು, ಅವ್ರ ಕೈಲೂ ಮೈಕ್ ಇದೆ, ನನ್ನ ಕೈಲೂ ಮೈಕ್ ಇದೆ, ಸ್ಟೇಜ್ ಮೇಲೆ ನಿಂತಿದ್ದೀವಿ ಸರ್ ನಾವು. ಯಾರು ಏನು ಅಂತ ಮಾತ್ರ ಗೊತ್ತಾಗಿಲ್ಲ. ಮುಂದಿನ ದಿನದಲ್ಲಿ ತಿಳ್ಕೊಬೇಕು ಅದನ್ನ ಏನು ಅನ್ನೋದು ತಿಳ್ಕೊಬೇಕು. ಮತ್ತೆ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಸಿಗದೇನೋ, ನಾನೇ ಸುಮ್ಮನಾದೆ, ಪ್ರಶ್ನೆ ಮಾಡಕ್ ಹೋಗ್ಲಿಲ್ಲ. ಅಲ್ಲೇ ನನಗೆ ಬಂದಿದ್ದು ಸರ್, 4 ಪಿರಮಿಡ್ ನನ್ನಿಂದ ಆಗ್ಬೇಕು ಅನ್ನೋದು ಅಲ್ಲಿಂದಾನೇ ಇಂಟ್ಯೂಷನ್ ಬಂದಿದ್ದು ನನಗೆ. ಅದು ಎಲ್ಲ ಆಗತ್ತೋ ಒಟ್ನಲ್ಲಿ ಜಾಗ 2 ಕಡೆ ಜಾಗ ವ್ಯವಸ್ಥೆ ಆಗಿದೆ. ನನಗೆ ಇವತ್ತಿಗೂ ಆ ಚಿಂತೆ ಇಲ್ಲ, ಯೋಚನೆ ಇಲ್ಲ, ಏನಿಲ್ಲ. ಅದು ಯಾವಾಗ ಆಗತ್ತೋ ಎಲ್ಲಾಗತ್ತೋ ನೀವು ವ್ಯವಸ್ಥೆ ಮಾಡ್ಕೊಳ್ಳಿ, ನಮ್ಮಿಂದ ಆಗ್ಬೇಕು ಅಂದಿದ್ರೆ ಎಲ್ಲ ವ್ಯವಸ್ಥೆ ಯೂನಿವರ್ಸ್ ಕೊಡ್ತಾರೆ, ಮಾಡ್ಕೋತಾರೆ ಅಂದ್ಬಿಟ್ಟು ಅದು ಖುಷಿ ಆಗಿದೆ. ಚೆನ್ನಾಗಿ ಆಗುತ್ತೆ ಸರ್, ಚೆನ್ನಾಗಿದೆ, ನೀವು ಖುಷಿಯಿಂದಿದ್ದೀನಿ, ಯಾವ ನೋವು ಇಲ್ಲ. ಧ್ಯಾನ ಮಾಡಿದವ್ರು ಯಾರಿಗೂ, ಧ್ಯಾನಗಳು ಯಾರಿಗೂ ನೋವು ಅನ್ನೋದಿಲ್ಲ. ಗುಣಕೇಶ ಮಾಡಿದವ್ರಿಗಂತೂ ಸುಖಿ ಜೀವಿಗಳು ನಿಜವಾಗ್ಲು. ಮೇಡಮ್ ನೀವು ಇವಾಗ ಹೇಳಿದ್ರಲ್ಲ, ನನಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಆಯ್ತು, ಪತ್ರಿಜಿ ಅವರೆಲ್ಲ ಧ್ಯಾನದಲ್ಲಿ ಬಂದಿದ್ರಂತ, ನೀವೇ ಅವ್ರನ್ನ ಆವಾಹನೆ ಮಾಡಿದ್ರಾ ಅಥವಾ ಅವ್ರಾಗಿನೇ ಬಂದಿದ್ರ ಇಲ್ಲ, ಮೇಡಮ್? ಕೆಲವೊಂದ್ಸಲ ನಾನು ಕರ್ದಿದ್ದೀನಿ ಮೇಡಮ್, ಕೆಲವೊಂದ್ಸಲ ಅವರು ಬಂದಿದಾರ ಅವರಾಗ ಅವ್ರು. ನಾನು ಅವಾಗ ಖುಷಿ, ಅವ್ರನ್ನು ಕೇಳಿದೀನಿ, ನಾನು ಕರೀಲೇ ಇಲ್ಲ, ನೀವು ಬಂದ್ಬಿಟ್ಟಿದ್ದೀರಾ ಅಂತ ಅವ್ರನ್ನು ಪ್ರಶ್ನೆ ಮಾಡಿದೀನಿ ಕೆಲವೊಂದ್ಸಲ ನಾನು ಕರ್ದಿದ್ದೀನಿ, ನೋಡಂಗಾಗಿದೆ, ಸುಮಾರು ದಿನ ಆಯ್ತಲ್ಲ, ನಿಮ್ ದರ್ಶನನೇ ಕೊಟ್ಟಿಲ್ಲ, ಬನ್ನಿ ಅಂತ ಕೇಳಿದೀನಿ. ಬಂದಿದ್ದಾರೆ. ಹಿಂಗೆ ಸುಮಾರು ದಿನ ಆಗಿತ್ತು, ಪತಿಜಿ ನೀವು ಎಷ್ಟು ದಿವಸ ಆಯ್ತು ನಿಮ್ ದರ್ಶನ ಕೊಟ್ಟಿಲ್ಲ ಅಂತ ನಾನು ಅವ್ರನ್ನ ಕೇಳ್ದಾಗ ಅವ್ರ ಒಂದ್ ಮನೆ ಇತ್ತು, ಮನೆಗೆ ನಾನು ಪತಿಜಿ ಅಂತ ಕೂಗ್ದೆ ಅಲ್ಲಿ ಧ್ಯಾನದಲ್ಲೇನೆ. ಬನ್ನಿ ಒಳಗೆ ಅಂತ ಅವ್ರು ಕನ್ನಡದಲ್ಲಿ ಹೇಳಿದ್ರು. ನಾವು ಒಳಗಡೆ ಹೋದ್ರೆ ಪತಿಜಿ ಇದ್ರು, ಸ್ವರ್ಣಮ್ಮ ಇದ್ರು. ಅವತ್ತೇ ಸ್ವರ್ಣಮ್ಮ ನನಗೆ ಕಂಡಿರೋದು ಧ್ಯಾನದಲ್ಲಿ. ಅವ್ರನ್ನ ಡೈರೆಕ್ಟ್ ಆಗಿ ನೋಡಿದೀನಿ, ಧ್ಯಾನದಲ್ಲಿ ಯಾವತ್ತೂ ನೋಡಿದ್ದಿಲ್ಲ. ಅವಾಗ ಒಳಗಡೆ ಹೋಗಿ ಕುತ್ಕೊಂಡಾಗ ಏನಿದೆ ಹೆಂಗೆ ಅಂತ ಅಂದ್ರು. ಏನೋ ಗೊತ್ತಿಲ್ಲ ಪತಿಜಿ, ಫೋನ್ ಯಾಕೋ ತುಂಬಾ ಸಮಸ್ಯೆ ಕೊಡುತ್ತೆ ನನಗೆ, ಸೌಂಡ್ ಬರುತ್ತೆ ಅಂತ ಅಂದೆ. ಇದೇನಿದೆ ನೋಡಿ, ಏನಾಗಿದೆ ನೋಡು ಅಂತ ಸ್ವರ್ಣಮ್ಮಂಗೆ ಹೇಳಿದ್ರು. ಸರ್, ಈ ಸಮಸ್ಯೆ ನಿನ್ನೆ ಆಯ್ತು ಸರ್, ಇದು ಸರ್, ಈ ಸಮಸ್ಯೆ ನಿನ್ನೆ ಆಯ್ತು, ಫೋನ್ ಕೈ ಕೊಟ್ಟಿದ್ದು ಅವತ್ತಾಗಿತ್ತಲ್ಲ ಸರ್ ಧ್ಯಾನದಲ್ಲಿ, ಏನೋ ಸೌಂಡ್ ಬರುತ್ತೆ, ಏನು ಕೇಳಲ್ಲ ಅಂತ, ಅದು ಇವತ್ತು ನಿನ್ನೆ ಆಯ್ತು ಸರ್ ಅದು. ಅದಾದ್ಮೇಲೆ ಮತ್ತೆ ಕೇಳಿದ್ರು ಸರ್, ಎಷ್ಟ್ ಗಂಟೆ ಟೈಮ್ ಧ್ಯಾನ ಮಾಡ್ತೀಯ ಅಂತ ಪತಿಜಿ ಕೇಳಿದ್ರು. 5 ರಿಂದ 6 ಗಂಟೆ ಮಾಡ್ತೀನಿ ಧ್ಯಾನ ಪತಿಜಿ ಅಂತ ಹೇಳಿದೆ. ವೆರಿ ಗುಡ್ ಅಂತ 2 ಸಲ ಅಂದ್ರು. ಹಂಗಂದು ಅವ್ರು ಊಟ ಮಾಡ್ತಿದ್ರು. ಊಟ ಮಾಡಿ ಅದನ್ನ ತಟ್ಟೆ ತಗೊಂಡ್ ಹೋಗ್ತಾ ಇದ್ರು. ಕೊಡಿ ಪತಿಜಿ, ನಾನು ತೊಳ್ದಿರ್ತೀನಿ ಅಂದ್ಬಿಟ್ಟು ಈಸ್ಕೊಂಡ್ ಹೋಗಿ ತೊಳ್ದಿಟ್ಟು ಅಲ್ಲಿಂದ ಹೊರಗಡೆ ಬಂದೆ ನಾನು. ನಮಗೆ ಬೆಳಿಗ್ಗೆ ಆದ ತಕ್ಷಣ ಅಷ್ಟೊಂದು ಸಂಜೆ ಬೆಳಿಗ್ಗೆ ಆಗುವವರೆಗೂ ನಾವು ಎಚ್ಚರ ಇರ್ತೀವಲ್ಲ ಮೇಡಮ್, ಒಂದ್ ತಾಸಾದ್ರೂ ಮನುಷ್ಯ ನಿದ್ದೆ ಮಾಡ್ಬೇಕು ಬಿಡು, ಮತ್ತೆ ನಿದ್ದೆ ಮಾಡದೇ ಇದ್ರೆ ಏನಾರು ಆಗುತ್ತ ಹಂಗ ಅನಿಸ್ತಿರುತ್ತೆ ಒಳಗಡೆ ಅನ್ಕೋಬಿಟ್ಟಿದ್ರು ಮೇಡಮ್, ಹೊರಗಡೆ ಹಾಕ್ಬಿಡಿ ಅದನ್ನ ಏನು ಆಗಲ್ಲ, ಹೊರಗಡೆ ಹಾಕ್ಬಿಡಿ. ಸುಸ್ತದು ಏನು ಅನ್ಸೋದಿಲ್ಲ. ಆದ್ರೆ ಹಂಗ ಅನ್ಸುತ್ತೆ ಮೇಡಮ್, ನಿದ್ದೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ಲ ಮನುಷ್ಯನ್ಗೆ. ಇದೇನು ನಿದ್ದೆನೆ ಇದು ಏನಂತಾನೆ ಹೇಳಕ್ ಆಗ್ತಿಲ್ಲ ಮೇಡಮ್. ಎಲ್ಲ ಅಂತಾರೆ ರಾತ್ರಿ ಊಟ ಮಾಡ್ಲೇಬೇಕು, ಮಧ್ಯಾಹ್ನ ಊಟ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ರಾತ್ರಿ ಊಟ ಮಾಡ್ಬೇಕು ಅಂತ. ರಾತ್ರಿ ಊಟ ನಾನ್ ಮಾಡಲ್ಲ ಮೇಡಮ್. 6 ತಿಂಗಳಾಯ್ತು ರಾತ್ರಿ ಊಟ ಅಂತ ನಾನ್ ಮಾಡಿ. ಮೇಡಮ್ ಬೆಳಿಗ್ಗೆ ಮಧ್ಯಾಹ್ನ ಮಾತ್ರ ತಗೋತೀನಿ ಊಟ. ನಾನು ಕೆಲ್ಸಕ್ಕೆ ಹೋಗ್ತೀನಿ ಮೇಡಮ್. ನಮಗೆ ಇವಾಗ್ಲೇ ಎಲ್ಲ, ನಾನು ಫಸ್ಟ್ ಡೇ ನಾನು ಧ್ಯಾನ ಮಾಡುವಾಗ 2 ದೊಡ್ಡ ದೋಸೆ ತಿಂದಿನಿ ಮೇಡಮ್, ಬಿಸಿ ಬಿಸಿ ಅನ್ನ ಸಾರು ತಿಂದಿನಿ. ಆದ್ರೆ ನಿದ್ದೆ ಬಂದಿಲ್ಲ. ನಾನು ರಾತ್ರಿ ಹೊಟ್ಟೆ ತುಂಬಾ ಊಟ ಮಾಡ್ತೀನಿ ಮೇಡಮ್. ಅವಾಗ ಅದಕ್ಕೆ ನಿದ್ದೆ ಮಾಡ್ಸೋದು ಮೇಡಮ್.
ಇಲ್ಲ ಅದಕ್ಕೆ ಮೇಡಮ್ ನಿದ್ದೆ ನಿದ್ದೆ ಕೊಟ್ಟಾಗ್ತೀರಾ ಬರ್ತಾ ನೀವು ಇಲ್ಲ. ಜೋಗುಳ ಹಾಕೊಂಡು. ಇಲ್ಲ ಮೇಡಮ್ ನಿದ್ದೆ ಏನ್ ಬರ್ತಾ ಇಲ್ಲ ನನ್ಗೆ. ಅದು ಹಾ ತುಂಬಾ ಹಾ ಆಶ್ಚರ್ಯ ಅನಿಸ್ತಿದೆ ಅಂತ ಹೇಳ್ತಿದ್ದೀನಿ ನಾನು. ಅದು ಒಟ್ಟಿನಲ್ಲಿ 7 ಗಂಟೆ ಒಳಗಡೆ ಊಟ ಮಾಡ್ಕೊಳ್ಳಿ. ಧ್ಯಾನಕ್ಕಿಲ್ಲ ಕೇಳ್ಕೊಂಡ್ ಕುತ್ಕೊಳ್ಳಿ ಮೇಡಮ್. ನೀವು ಧ್ಯಾನ ಇವತ್ತು ನಾನು ಧ್ಯಾನ ಮಾಡ್ಬೇಕು, ಎನರ್ಜಿ ಹಾ. ಬರ್ಲಿ, ಎಲ್ಲ ಒಂದು ಒಳ್ಳೆ ಅನುಭವ ಆಗ್ಲಿ ಅಂತ ನನಗೆ ಕೇಳ್ಕೊಂಡ್ ಅದು ಕುತ್ಕೊಳ್ಳಿ. ಪ್ರಶ್ನೆ ಅಲ್ಲ. ನಾನು ಎಚ್ಚರ ಇರ್ತೀನಿ ಮೇಡಮ್, ಅದೇ ಅಂತಲ್ಲ. ಹಾ ನೀವು ಹಾ ಇಷ್ಟೊಂದೆಲ್ಲ ಬೇರೆಯವ್ರು ಮೊನ್ನೆ ಒಬ್ರು ದಿನ ಹಂಗ್ ಕೇಳ್ತಿರ್ತೀನಲ್ಲ, ಇವ್ರಿಗೆ ಎಷ್ಟ್ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತೇನಪ್ಪ, ಅವರೇ ಕರೀತಾರೋ ಅಥವಾ ಅವರೇ ಬರ್ತಾರೋ, ಇದೆ ನಮಗೆಲ್ಲ ಯಾವಾಗ ಆಗುತ್ತೆ ಅದು. ಏನೋ ಹ್ಮ್ ಒಂದ್ ರೀತಿ ತುಂಬಾ ಖುಷಿ ಅನ್ಸುತ್ತೆ ಮೇಡಮ್. ಬಹಳ ವಂಡರ್ ಅನ್ಸುತ್ತೆ, ಬಹಳ ಖುಷಿ ಅನ್ಸುತ್ತೆ. ಇಲ್ಲ ನಾನು ಮೇಡಮ್, ಎಷ್ಟೋ ಎರಡು ಸಲ ಮಾಡ್ತೀನಿ. ಹ್ಮ್ ಹಾ ಮೇಡಮ್ ನಾವು ಮುಂಚೆ ಎಲ್ಲ ನೋಡ್ಬೇಕಾಗಿ ಗಂಟೆ ಕರಿತೀನಿ ಮೇಡಮ್ ಅವ್ರನ್ನ. ಅಕಸ್ಮಾತ್ ಹಾ ಕೆಲವೊಂದ್ಸಲ ಮೇಡಮ್. ಅವರೇ ಬರ್ತಾರೆ. ಹಿಂಗೆ ಹಾ ಬೆಳಿಗ್ಗೆ ಮೇಡಮ್. 7:45 ಮೇಡಮ್. ಶಿವನ್ ದೇವಸ್ಥಾನಕ್ಕೆ ಹೋಗಿದ್ದೆ. ಶಿವನ್ ದೇವಸ್ಥಾನದಿಂದ ಹೊರಗಡೆ ಬಂದೆ ನಾನು. ಹಾ ಮೇಡಮ್. ಸೂರ್ಯದೇವ ಕೆಂಪು ಕಾಣಿಸ್ತಾ ಇದ್ರು. ಸೂರ್ಯದೇವ ನೀವು ಬಂದೇ ಇಲ್ಲ ಇವತ್ತು ಧ್ಯಾನದಲ್ಲಿ ಅಂತ ಅಂದ್ಬಿಟ್ಟು ಸುಮ್ನೆ ನಮಸ್ಕಾರ ಮಾಡಿದೆ ಮೇಡಮ್, ಕಣ್ಣು ಮುಚ್ಕೊಂಡು. ನಾನು ಹಾ ಅಲ್ಲೇ ಮೇಡಮ್. ಉಸಿರಾಟ ಗಮನಿಸ್ತೆ ನಾನು. ಒಂದೇ ಒಂದು ನಿಮಿಷ ಅಷ್ಟೇನೆ. ಆ ಹಾ ಮೇಡಮ್. ಸೂರ್ಯದೇವನ ಒಳಗಡೆ ನಾನ್ ಕಂಡೆ ಮೇಡಮ್ ನಾನು. ಅದು ನಾನು ಹಾ ಅಂತ ಪಾಸ್ ಆಗ್ತಾನೆ ಇದ್ದೀನಿ. ನನ್ನ ಎಷ್ಟೋ ಇದೇ ನನ್ನ ಮುಖ ರೂಪ ಅಂತ ಮೇಡಮ್. ಕಲರ್ ಅಲ್ಲಿ ನಾನು ಕಾಣಿಸ್ತಾ ಇದ್ದೀನಿ ಸೂರ್ಯದೇವನ ಒಳಗಡೆ. ತುಂಬಾ ಖುಷಿ ಆಯ್ತು ಮೇಡಮ್. ಅವಾಗ ಸಾಕಷ್ಟು ಮಾತಾಡ್ತೀನಿ ಕೆಲವೊಂದ್ಸಲ. ಸೂರ್ಯದೇವ ಇರ್ಬೋದು, ವರುಣದೇವ ಹ್ಮ್ ಇರ್ಬೋದು, ಚಂದ್ರದೇವ ಇರ್ಬೋದು, ಅವ್ರ ಹತ್ರ ಎಲ್ಲ ನಾನು ಈಗ ನಿಮ್ಮ ಹತ್ರ ಹೆಂಗ್ ಮಾತಾಡ್ತೀನಿ ಅಂದ್ರೆ ಕೆಲವೊಂದ್ಸಲ ಅವ್ರ ಹತ್ರ ಮಾತಾಡ್ತೀನಿ ನಾನು ಧ್ಯಾನದಲ್ಲಿ. ಇಲ್ಲ ಹ್ಮ್ ರಸ್ತೆಲಿ ಹೋಗೋಗಾರು ಸರಿ ನಾನು ಮಾತಾಡ್ತೀನಿ. ನಾನು ಅಕಸ್ಮಾತ್ ಡ್ಯೂಟಿಗೆ ಹೊರಡುವಾಗ, ಡ್ಯೂಟಿ ಟೈಮ್ ಆಯ್ತು, ಬಸ್ ಬಂದಿರೋಲ್ಲ, ಬಸ್ ಬರ್ಲಿ ಅಂತ ಕೇಳ್ತೀನಿ. ಯೂನಿವರ್ಸ್ ಕೇಳ್ತೀನಿ, ನಾನು ಟೈಮ್ ಆಗುತ್ತೆ ಬಸ್ ಕರ್ಸಿ ಅಂತೀನಿ. ಅಲ್ಲಿ ಬಸ್ ವ್ಯವಸ್ಥೆ ಆಗತ್ತೆ ಮೇಡಮ್. ಅಲ್ಲಿ ಎಲ್ಲಾನು ಹ್ಮ್ ಅಲ್ಲಿ ಸಿಗತ್ತೆ ಮೇಡಮ್. ಧ್ಯಾನದಿಂದ ಪ್ರತಿಯೊಂದು ಸಿಗತ್ತೆ. ಆಗಲ್ಲ ಅಂತ ಏನು ಅನ್ಕೊಳ್ಬೇಡಿ. ಆಗತ್ತೆ ಹ್ಮ್ ಅನ್ಕೊಳ್ಳಿ. ಒಂದಿನ ಆಗಲ್ಲ, 2 ದಿನ ಆಗಲ್ಲ, 3ನೇ ದಿನಕ್ಕಂತೂ ಸಕ್ಸಸ್ ಆಗತ್ತದು. ನಮ್ಗೆ ತಾಳ್ಮೆ ಹ್ಮ್ ಬೇಕು, ಸಮಾಧಾನ ಬೇಕು. ಆಗಲ್ಲ ಅನ್ನೋ ಹ್ಮ್ ಪದ ನೆಗೆಟಿವ್ ಯಾವ್ದು ನಮ್ಮೊಳಗೆ ಇರಬಾರ್ದು ಮೇಡಮ್. ಪಾಸಿಟಿವ್ ಆಗಿ ನಾವ್ ಇರ್ಬೇಕು. ಹಾ ಇವತ್ತಾಗಿಲ್ವಾ, ಇವತ್ತು ಸಿಗ್ಲಿಲ್ವಾ, ಪರವಾಗಿಲ್ಲ ಬಿಡಿ, ಏನೋ ಇತ್ತೇನ, ಅದು ಮುಗೀತು ಮೇಡಮ್. ನಾನು ಹಾ ಒಂದ್ ಕಡೆ ಪಿರಮಿಡ್ಗೆ ಹೊರಟಿದ್ದೆ. ಒಂದ್ 10-15 ಜನ ಮಾಸ್ಟರ್ಸ್ ಕೇಳ್ಕೊಂಡಿದ್ದೆ ನಾನು. ಪಿರಮಿಡ್ಗೆ ಹೋಗೋಣ ಬನ್ನಿ, ಸುಮಾರು ತಿಂಗಳಾಯ್ತಲ್ಲ, ಎಲ್ಲರೂ ಒಟ್ಟಿಗೆ ಹೋಗೋಣ, ಧ್ಯಾನ ಮಾಡೋಣ ಅಂತ ಕೇಳ್ಕೊಂಡೆ. ಆಯ್ತು ಹಾ ಅಂದ್ರು. ಮೇಡಮ್. ಇನ್ 2 ದಿನ ಅನ್ನಂಗೆ ಎಲ್ಲಾರು ಫೋನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಹಾ ನಾನ್ ಬರಕ್ಕಾಗಲ್ಲ ಅಂತೆಲ್ಲ ಫೋನ್ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಹಾ ಮೇಡಮ್. ಅದಾದ್ಮೇಲೆ ಕೊನೆಗೆ ನಾನೇ ಅನ್ಕೊಂಡೆ, ಒಂದ್ ಪಿರಮಿಡ್ ಹೋಗ್ಬಿಟ್ಟು ಬರೋಣ ಇವತ್ತು. ಅಲ್ಲಿಗಂತೂ ದೊಡ್ಡ ಪಿರಮಿಡ್ಗಂತೂ ಹೋಗಕ್ಕಾಗ್ಲಿಲ್ಲ. ಇಲ್ಲಾರ ಹೋಗೋಣ ಅಂತ ನಾನು ಅನ್ಕೊಂಡೆ ಮೇಡಮ್. ಅನ್ಕೊಂಡು ಹ್ಮ್ ನಾನು ಬಸ್ಸಲ್ಲಿ ಇನ್ನೇನ್ ಬಸ್ಸು ಮೆಟ್ಲು ಹತ್ಬೇಕಷ್ಟೇನೆ, ನನ್ ಒಳಗಿಂದ ಬಂತು, ನೀನ್ ಎಲ್ಲೂ ಹೋಗ್ಬೇಡ, ಮನೆಗ್ ಹೋಗು ಅಂತ. ಹ್ಮ್ ನೀನ್ ಎಲ್ಲೂ ಹೋಗ್ಬೇಡ, ಮನೆಗ್ ಹೋಗು ಅಂತ ಬಂತು. ಅದೇ ಟೈಮ್ಗೆ ನನ್ ದೊಡ್ಡ ಮಗಳು ಫೋನ್ ಮಾಡಿದ್ಲು. ಎಲ್ಲಿದ್ದೀರಮ್ಮ ಅಂದ್ಲು. ಈ ತರ ಹಾ ಪಿರಮಿಡ್ಗೆ ಹೋಗ್ತಾ ಇದೀನಪ್ಪ, ಧ್ಯಾನ ಮಾಡ್ಬಿಟ್ಟು ಬೆಳಿಗ್ಗೆ ಬರ್ತೀನಿ ಅಂದೆ. ಹಾ ಮಗಳಂದ್ಲು, ಅಮ್ಮ ಮನೇಲಿ ಕೂತ್ ಮಾಡೋದು ಅದೇ, ನೀವು ಅಲ್ಲೋಗ್ ಮಾಡೋದು ಅದೇನೆ, ಬನ್ನಿ ಮನೇಲೆ ಹ್ಮ್ ಕುತ್ಕೊಂಡ್ ಮಾಡಿ ಬನ್ನಿ, ಬೆಳಿಗ್ಗೆ ಲೇಟ್ ಆಗತ್ತೆ ನೀವು ಹೊರಡಕ್ಕೆ ಅಂದ್ಲು. ಅಲ್ಲಿ ಏನು ಹ್ಮ್ ಇದಾಗತ್ತೋ ಗೊತ್ತಿಲ್ಲ ಮೇಡಮ್. ಒಟ್ಟಲ್ಲಿ ಸರಿ ತಪ್ಪು ಪೂರ್ತಿ ನನ್ನ ಒಳಗಿಂದಾನೆ ಬರೋ ಸ್ಟಾರ್ಟ್ ಆಗತ್ತೆ. ಹಾ ಹಾ ಹೋಗು, ಇದ್ ಬೇಕು, ಇದು ಬೇಡ, ಇದ್ ತಗೋಬೇಡ, ಎಲ್ಲ ನನ್ನ ಒಳಗಿಂದಾನೆ ಬರೋ ಸ್ಟಾರ್ಟ್ ಆಗ್ಬಿಡುತ್ತೆ. ಅದ್ ನೀವೇನ್ ಈಗ ಹೇಳ್ತಿರಲ್ಲ ಮೇಡಮ್, ಈ ಪಾಯಿಂಟ್ ಔಟ್, ಈ ಎಕ್ಸ್ಪೀರಿಯನ್ಸ್ ನನಗ್ ಆಗ್ಬೇಕು ಅಂತ ಆಸೆ ಮೇಡಮ್ ನನಗೆ. ಇಲ್ಲ, ಧ್ಯಾನ ಮಾಡಿ ಮೇಡಮ್. ಈಗ ನಮ್ ಸಮಸ್ಯೆ ಜಾಸ್ತಿ ಅಂತ ಬಂದಾಗ ಮೇಡಮ್, ನಾವ್ ಧ್ಯಾನಕ್ಕೆ ಜಾಸ್ತಿ ಹೊತ್ತು ಟೈಮ್ ಕೊಡ್ಲೇಬೇಕು. ಹಾ ಏನು ಸಮಸ್ಯೆ ಇಲ್ಲ ಅಂತ ಅಂದ್ರೆ ಮೇಡಮ್, ಈಗ ಒಂದ್ ನಿಮಿಷ ಮಾಡಿ, 5-10 ನಿಮಿಷ ಮಾಡಿ ಎದ್ದೇಳ್ಬೋದು. ನಮ್ ಸಮಸ್ಯೆ ಜಾಸ್ತಿ ಅಂತ ಇದ್ದಾಗ ಗಂಟೆ ನಾವು ಕಳಿಲೇಬೇಕು ಮೇಡಮ್ ಧ್ಯಾನದಲ್ಲಿ. ಹಾ ಧ್ಯಾನಕ್ಕೆ ಮೇಡಮ್. ನಾವು ಟೈಮ್ ಕೊಡ್ಬೇಕು, ಒತ್ತು ಕೊಡ್ಬೇಕು. ಅವಾಗ್ಲೇ ನಮ್ಗೆಲ್ಲ ಆಗಕ್ ಸಾಧ್ಯ, ಸಿಗಕ್ ಸಾಧ್ಯ. ನನಗೆ ಮೇಘಲ್ ಲೋಕದಲ್ಲಿ ಕರ್ಕೊಂಡು ಹೋಗಿದ್ದಾರೆ ಮೇಡಮ್ ಧ್ಯಾನದಲ್ಲಿ. ನಾನು ಅವ್ರು ಕೇಳ್ಕೊಂಡೆ, ನಿಮ್ ಜೊತೆ ಹಾ ಕುತ್ಕೊಂಡು ಧ್ಯಾನ ಮಾಡೋದಕ್ಕೆ ಇಷ್ಟ, ನನ್ನನ್ನು ಕರ್ಕೊಂಡು ಹೋಗಿ ಅಂತ. ಅವ್ರು ಕರೆದು ಧ್ಯಾನ ಮಾಡಿಸಿ ಮತ್ತೆ ನನ್ನನ್ನು ಕೆಳಗಡೆ ಕಳ್ಸ್ಕೊಟ್ಟಿದ್ದಾರೆ ಮೇಡಮ್. ಸರ್, ಹ್ಮ್ ಇವ್ರು 7 ಜನ ಕೂತು ಧ್ಯಾನ ಮಾಡ್ತಿರ್ತಾರೆ ಸರ್. ಮಹಾವತಾರ್ ಬಾಬಾಜಿ, ಪರಮಹಂಸ ಯೋಗಾನಂದ್ರು ಅಗ್ನಿ ಮುಂದೆ ಕೂತು ಧ್ಯಾನ ಮಾಡ್ತಾರಲ್ಲ ಸರ್, ಅದಕ್ಕೆಲ್ಲ ಏನಂತಾರೆ ಸರ್? ಅದು ನನ್ಗೂ ಕೆಲವೊಂದ್ಸಲ ನೆನಪು ಬರುತ್ತೆ, ಕೆಲವೊಂದ್ಸಲ ನೆನಪು ಬರಲ್ಲ ಅದು. ಯಾವ್ದು ಹೇಳಿ? ಸಪ್ತರ್ಷಿಗಳ? ಅದೇ, ಹಾ, ಸಪ್ತರ್ಷಿಗಳು. ಅವ್ರ ಜೊತೆ ಕೂತು ಧ್ಯಾನ ಮಾಡಿದೀನಿ. ಧ್ಯಾನ ಮಾಡಿ ಅವ್ರು ಮತ್ತೆ ನನ್ನ ವಾಪಸ್ ಕಳ್ಸ್ಕೊಟ್ಟಿದ್ದಾರೆ. ಹ್ಮ್ ಹ್ಮ್ ಆ ತರ ಎಲ್ಲ ಆಗಿದೆ. ಕೆಲವೊಂದು ನೆನಪು ಬರುತ್ತೆ ಆ ಟೈಮಲ್ಲಿ, ಹಿಂಗ್ ಹೇಳೋ ಟೈಮಲ್ಲಿ ನೆನಪು ಬರಲ್ಲ ನನಗದು. ಆ ಹಾ ತರ ಎಲ್ಲ ಜಾಸ್ತಿ ಧ್ಯಾನ ಅಂತ ಮಾಡ್ಬೇಕು ಮೇಡಮ್. ಎಲ್ಲಾ ಹಾ ಧ್ಯಾನನೂ ತಗೋಬೇಕು. ಮೌನ ಇರ್ಬೋದು, ಸಂಗೀತ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಎಲ್ಲಾ ಧ್ಯಾನದಲ್ಲಿ ನಾವು ಒಟ್ನಲ್ಲಿ ಇದಕ್ಕೆ. ಈಗ ಮ್ಯೂಸಿಕ್ ಇಲ್ವಲ್ಲ, ಧ್ಯಾನ ಮಾಡಕ್ ಆಗಲ್ವಲ್ಲ ಅಂತ ಅನ್ಕೋಬಾರ್ದು. ಈಗ ಹೊರಗಡೆ ಬಸ್ಸಲ್ಲಿ ಹೋಗ್ತಿರ್ತೀವಿ, ಟ್ರೈನಲ್ಲಿ ಹಾ ಹೋಗ್ತಿರ್ತೀವಿ, ಎಲ್ಲೋ ಒಂದ್ ಕಡೆ ಹೋಗ್ತಿರ್ತೀವಿ ಮೇಡಮ್. ಏನಿಲ್ಲದೆ ಸೈಲೆಂಟ್ ಧ್ಯಾನನೂ ನಾವು ಮಾಡ್ಬೋದು. ಒಂದೊಂದು ಹ್ಮ್ ನಿಮಿಷ ನಾವು ತಗೊಂಡ್ರೆ ಅದು ತುಂಬಾ ಬೆನಿಫಿಟ್ ಇದೆ ನಮ್ಗೆ. 1 ಸೆಕೆಂಡಲ್ಲಿ ಏನೆಲ್ಲ ಆಗ್ಬೋದು, 1 ನಿಮಿಷದಲ್ಲಿ ಏನೆಲ್ಲ ಬದಲಾವಣೆ ಆಗ್ಬೋದು. ಹಾ ಅದು ನಾನ್ ಪಡೆದಂತ ಅನುಭವ. ನಾನು ಊಟ ಮಾಡ್ದಂತ ಅದು ಊಟ ತುಂಬಾ ಚೆನ್ನಾಗಿದೆ ಮೇಡಮ್ ಅದು. ಮೇಡಮ್, ಕಮಲಾ ಮೇಡಮ್, ಹಾ ಹಾ ಸರ್ ಹೇಳಿ. ಅವರು ಎನ್ಲೈಟೆಡ್ ಮಾಸ್ಟರ್ ಮೇಡಮ್. ನಿನ್ನೆ ಹೇಳಿದ್ದಲ್ಲ ನಾನು. ಹಾ 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 ಸರ್. ಮತ್ತೆ ನೀವು ಆ ಸ್ಥಿತಿ ತಲುಪಿದಾರ ಅವರು. ನೀವು ತಲುಪಬೇಕು, ಸಾಧನೆ ಮಾಡಿ. ಹಾ ಸರ್, ಹ್ಮ್ ನಿಮ್ಮ ಮಾರ್ಗದರ್ಶನ ಇರ್ಬೇಕು ಸರ್ ಯಾವಾಗ್ಲೂ.
ಡೌಟ್ ಎಲ್ಲರ ಪತ್ರಿ ಏನೇ ಕೇಳಿದ್ರು ಸರ್ನ್ ಕೇಳಿ ಎಲ್ಲ ಸಕ್ಸಸ್ ಆಗತ್ತೆ. ಸರ್ ಹ್ಞೂ ಅಂದ್ರೆ ಸಾಕ ಸಕ್ಸಸ್ ಅಂತ. ಅಲ್ರಿ ಮೇಡಮ್, ಪತ್ರಿಜಿ ಅವ್ರು ಬರ್ತಾರ ಅಂದ್ರಲ್ಲ, ಮತ್ ಮೊನ್ನೆ ಮಾತಾಡಿದ್ ಯಾರ ಹತ್ರ? ಯಾ ಸರ್? ಮೊನ್ನೆ ರಾತ್ರಿ ಮಾತಾಡಿದ್ರಲ್ಲ ಮೇಡಮ್, ಮತ್ತೆ ಯಾರು ಬಂದಿದ್ರು? ಅವರೇ ಮೊನ್ನೆ ಬಂದಿದ್ರು. ನಾನು ಸರ್ ಇಲ್ಲ ಇವ್ರ ನನಗೆ ಬಂದಿದ್ದಾರೆ. ಸರ್ ಬಂದಿದ್ರು ಸರ್. ಮತ್ತೆ ಬಂದಿದಾರಲ್ಲ, ಬಂದು ಮಾತಾಡಿಸ್ಲಿಲ್ವಾ? ಅಲ್ಲ ಸರ್, ನಾನು ರಾತ್ರಿ ಎಲ್ಲ ನಾನು ನಿದ್ದೆನೂ ಮಾಡೋದಿಲ್ಲ. ಬೆಳಿಗ್ಗೆ ಎಲ್ರು ಸ್ವೆಟರ್ ಎಲ್ಲ ಹಾಕೊಂಬಂದಿದ್ರು, ನಾನು ಏನು ಸ್ವೆಟರ್ ಹಾಕೊಂಡಿಲ್ಲ ಸರ್. ಸೆಕೆ ಆಗ್ತಿತ್ತು ನನ್ಗೆ. ಏನು ಚಳಿ ಆತರ ಏನೂ ಆಗಿಲ್ಲ 3 ದಿವಸದಿಂದ. ಆಮೇಲೆ ಏನು ಹಸಿವಾಗೋದಿಲ್ಲ. ನಾನು ಎಲ್ಲೋ ಅದು ನನ್ ಕೆಲ್ಸಪ್ಪ ಮಾಡಿ ಬರ್ಬೇಕು, ಏನೋ ಒಂಥರ ಯಾವ್ದೋ ಲೋಕದಲ್ಲೇ ಇದ್ದಂಗ ಆಗ್ಬಿಟ್ಟೈತೆ ಸರ್ ನಾನು 6 ದಿವಸದಿಂದ. ಓಕೆ ಮೇಡಮ್, ಮಾಡಿ. ಹ್ಮ್ ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ಪುನಃ 9 ಗಂಟೆ ಸಿಗೋಣ. ಥ್ಯಾಂಕ್ ಯು.